ಟಿವಿ ಅನ್ನೋದು ಒಂದು ಇದು herb which is having a history of almost 1,500 years. ಇದಕ್ಕೆ ಹಿಸ್ಟ್ರಿ ಇದೆ, 1,500 years ಹಿಸ್ಟ್ರಿ ಇದೆ, ಡಾಕ್ಯುಮೆಂಟೆಡ್ ಹಿಸ್ಟ್ರಿ. ಇದರ ಬಗ್ಗೆ ಸಾಕಷ್ಟು ನಿಮಗೆ ಮಾಹಿತಿಗಳು ಡಾಕ್ಯುಮೆಂಟ್ ಆಗಿರುವಂತದ್ದು ಸಿಗುತ್ತೆ. ಭಾರತದಲ್ಲಿ ಸುಮಾರು 65-70 ವರ್ಷದಿಂದ ಇದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ ಮಾಡಿದ್ರು. ಸ್ಟೀವಿಯಾದ ಬಗ್ಗೆ ನಾನು ಸಣ್ಣ ಮಾಹಿತಿ ಕೊಡ್ತೀನಿ, ಆ ನಂತರ ಡಯಾಬಿಟಿಸ್ ಬಗ್ಗೆ ಬರ್ತೀನಿ. ಸ್ಟೀವಿಯಾ ಅನ್ನುವಂಥದ್ದು ಒರಿಜಿನ್ ಆಫ್ ಪೆರುಗ್ವೆ. ಇದಕ್ಕೆ 2 ಲೆಗ್ ಅಂತ ಹೇಳ್ತೀವಿ, ಅಂದ್ರೆ 2 ತರದ ಉಪಯೋಗ ಅಂತ ಹೇಳ್ತೀವಿ. ಒಂದು ಇಟ್ಸ್ ಎ ಹರ್ಬಲ್ ನ್ಯಾಚುರಲ್ 0 ಕ್ಯಾಲರಿ ಸ್ವೀಟ್ನರ್. ಇದಕ್ಕೆ ಆಲ್ಮೋಸ್ಟ್ 400 times ಸ್ವೀಟರ್ ದೆನ್ ಶುಗರ್ ಅನ್ನೋಂಥದ್ದು ಸಹ ಎಲ್ಲ ರೀತಿಯ ಒಂದು ರಿಪೋರ್ಟ್ಸ್ಗಳಂದ್ರೆ ಏನಂದ್ರೆ ನಿಮಗೆ ಕ್ಲಿನಿಕ್ ನಿಮ್ಮ ಒಂದು ಟೆಸ್ಟ್ ರಿಪೋರ್ಟ್ಸ್ಗಳು ಮತ್ತೊಂದು ತಗೊಂಡು 300 to 400 ಅನ್ನೋಂಥದ್ದು ಏನಿದೆಯೋ, ಇದು ಯಾಕೆ ಈ ತರ ಬರ್ತದಂದ್ರೆ ಕಾಂಬಿನೇಷನ್ ಆಫ್ ಡಿಫರೆಂಟ್ ಕಾಂಪೌಂಡ್ಸ್ ಏನಿದಾವೋ ಅದ್ರ ಮೇಲೆ ಡಿಪೆಂಡ್ ಆಗ್ತದೆ. ನಾನಿವತ್ತು ಸ್ವೀಟ್ನರ್ ಬಗ್ಗೆ ಮಾತಾಡ್ತಾ ಇಲ್ಲ. ಸ್ಟೀವಿಯಾ ಹ್ಯಾಸ್ ಗಾಟ್ ಮೋರ್ ದೆನ್ 100. ಸಾರಿ ಟು ಇಂಟರಪ್ಟ್ ಕುಲಕರ್ಣಿಜಿ, ನಿಮ್ದು ಒಂದು ಇಂಟ್ರೊಡಕ್ಷನ್ನ ಕೊಟ್ಕೊಂಬಿಡಿ, ಏನು ನೀವು ಮಾಡ್ತಿದ್ದೀರಿ ಅಂತ, ಸೊ ದಟ್ ದ ಪೀಪಲ್ ವಿಲ್ ನೋ ಯೋರ್ ಕ್ರೆಡಿಬಿಲಿಟಿ ಆಫ್ ವೈ ಯು ಆರ್ ಟಾಕಿಂಗ್. ಓಕೆ. ನಾನು ಜಿ ಕುಲಕರ್ಣಿ ಅಂತ 1973ದಲ್ಲಿ ಕರ್ನಾಟಕ ಯೂನಿವರ್ಸಿಟಿ ಧಾರವಾಡದಿಂದ ಗ್ರಾಜ್ಯುಯೇಷನ್ ಆಯ್ತು ನಂದು. ನಾನು ಡಾಬರ್, ಬಯೋಟೆಕ್, ಬೇರೆ ಬೇರೆ ಈ ಹರ್ಬಲ್ ಮತ್ತು ಆಯುರ್ವೇದಿಕ್ ಪ್ರಾಡಕ್ಟ್ಗಳು ಮಾಡುವಂಥ ಕಂಪನಿಗಳಲ್ಲಿ ಕೆಲಸ ಮಾಡಿ ಬಂದವನು. ಸ್ಟೀವಿಯಾದ ಬಗ್ಗೆ ನನಗೆ ಯಾವಾಗ 2000ದಲ್ಲಿ ಮಾಹಿತಿ ಸಿಕ್ತೋ, 2000ದಿಂದ ಸ್ಟೀವಿಯಾದ ಬಗ್ಗೆ ನಾನು ಸಾಕಷ್ಟು ಸಂಶೋಧನೆಗಳು ಮಾಡ್ತಾ ಬಂದಿದ್ದೆ. ಅದು ಆಲ್ಮೋಸ್ಟ್ ಇವತ್ತು 24 ವರ್ಷ ಆಗ್ತಾ ಬಂತು ಇದ್ರ ಬಗ್ಗೆ. ಹಿಂಗಂದ್ರೆ ಏನು, ಅದಕ್ಕೆ ಏನು ಉಪಯೋಗ ಬರ್ತಿದೆ, ಹಾಗೆ ಉಪಯೋಗ ಮಾಡ್ಬೋದು, ಇದ್ರ ಬಗ್ಗೆ ಬೇರೆ ಬೇರೆ ಕಡೆ ಆಗಿರುವಂತ ಕ್ಲಿನಿಕಲ್ ಟ್ರಯಲ್ಸ್ಗಳು ಏನಿದಾವೆ ಇದ್ರ ಬಗ್ಗೆ ಎಲ್ಲೂ ಕಂಪ್ಲೀಟ್ ಡೀಪ್ ಆಗಿ ಸ್ಟಡಿ ಮಾಡಿ, ಇದು ಬರೀ ಶುಗರ್ ಆಗಿತ್ತು ಅಥವಾ ಸ್ವೀಟ್ನರ್ ಆಗಿತ್ತು ಅಂದ್ರೆ ನಾನು ಅದ್ರ ಬಗ್ಗೆ ಅಷ್ಟೊಂದು ಆಸಕ್ತಿ ತಗೊಳ್ತಾ ಇರಲಿಲ್ಲ. ಇದರ ಮೆಡಿಸಿನಲ್ ಪ್ರಾಪರ್ಟೀಸ್ ಬಗ್ಗೆ ಮೋರ್ ದೆನ್ 100 ಅಪ್ಲಿಕೇಶನ್ಸ್ ಅನ್ನೋಂಥದ್ದು ಇದೆ ಅಂತ ಕ್ಲಿನಿಕಲ್ ಟ್ರಯಲ್ಸ್ಗಳಲ್ಲಿ ಪಬ್ಲಿಷ್ ಆಗಿರೋ ಮೆಟೀರಿಯಲ್ಗಳಿದ್ದಾವೆ. ಅದರಲ್ಲಿ ಒಂದು ಮುಖ್ಯವಾದದ್ದು ಏನಂದ್ರೆ ಪ್ಯಾಂಕ್ರಿಯಾಟಿಕ್ ಬೆಟಾಸಸ್ ಟು ಸಿಕ್ರೆಟ್ ಇನ್ಸುಲಿನ್ ವಿದಿನ್ ದ ಬಾಡಿ ಅನ್ನುವಂಥದ್ದು. ಮನುಷ್ಯನ ದೇಹದಲ್ಲಿ ಪ್ಯಾಂಕ್ರಿಯಾಗಳು ಇನ್ಸುಲಿನ್ ಉತ್ಪತ್ತಿ ಮಾಡೋದ್ರಲ್ಲಿ ಮಾನಸಿನ್ಸುಲಿನ್ ಕ್ಷಮತೆ ಕಳ್ಕೊಂಡಾಗ ಸ್ಟೀವಿಯಾ ಪ್ಯಾಂಕ್ರಿಯಾಗಳನ್ನ ಉತ್ತೇಜಿಸಿ ನೀವು ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹೇಳಿ. ಕೇಳಿಸ್ತಿದೆ, ಕಂಟಿನ್ಯೂ ಪ್ಲೀಸ್. ಇದು 24 ವರ್ಷದ ಸತತ ಪ್ರಯತ್ನದಿಂದ ನಮಗೆ ಇವತ್ತು ನೂರಾರಲ್ಲ 1000 ಜನ ಇನ್ಸುಲಿನ್ ಮಾತ್ರೆಗಳು ಬಿಟ್ಟಂಥದ್ದು, ಇನ್ಸುಲಿನ್ ಇಂಜೆಕ್ಷನ್ ಬಿಟ್ಟಿರುವಂಥದ್ದು, ನಾರ್ಮಲ್ ಜೀವನ ನಡೆಸ್ತಾ ಇರುವಂಥದ್ದು ಸಾಕ್ಷಾತ್ ನಾವು ಕಣ್ಣೆದುರುಗಡೆ ನೋಡುವಂತ ಪರಿಸ್ಥಿತಿಯಲ್ಲಿ ಇದೀವಿ ಇವತ್ತು ನಾವು. ಇದು ಸ್ಟೀವಿಯಾ ಹೇಗೆ ಏನು ಯಾವ ತರ ಕೆಲಸ ಮಾಡ್ತೇವೆ ಅನ್ನೋದ್ರ ಬಗ್ಗೆ ಮುಂದಿನ ಇದರಲ್ಲಿ ನಾನು ಹೇಳ್ತೀನಿ ನಿಮಗೆ ಒಂದು 5 ನಿಮಿಷದಲ್ಲಿ. ಈಗ ನಾವು ಡಯಾಬಿಟಿಸ್ ಬಗ್ಗೆ ಬರೋಣ, ಡಯಾಬಿಟಿಸ್ ತಿಳ್ಕೊಳ್ಳೋಣ. ಮೊದಲನೇದಾಗಿ ಡಯಾಬಿಟಿಸ್ ಅನ್ನೋಂಥದ್ದು ವೆದರ್ ಇಟ್ ಇಸ್ ಎ ಡಿಸೀಸ್ ಆರ್ ಡಿಸಾರ್ಡರ್ ಅನ್ನೋಂಥದ್ದು ನಾವು ಡಿಸೈಡ್ ಮಾಡ್ಕೋಬೇಕಾಗಿರುತ್ತೆ. ಅದು ಡಿಸೀಸರ್ ಆಗಿರ್ಲಿ ಡಿಸಾರ್ಡರ್ ಆಗಿರ್ಲಿ, ಡಯಾಬಿಟಿಸ್ ಬಂತು ಅಂದ್ರೆ ಅದನ್ನ ಹೇಗೆ ನಾವು ನಿಯಂತ್ರಣ ಮಾಡಬೇಕು ಅನ್ನೋಂಥದ್ದು ತಿಳ್ಕೊಳ್ಬೇಕಾಗಿರುತ್ತೆ. ಡಯಾಬಿಟಿಸ್ ಯಾಕೆ ಬರ್ತದೆ, ಇವೆಲ್ಲ ಫಂಡಮೆಂಟಲ್ ಬೇಸಿಕ್ ನಮಗೆ ಮಾಹಿತಿ ಇರ್ಬೇಕಾಗಿರುತ್ತದೆ. ಎಷ್ಟೋ ಜನ ಹೇಳ್ತಾರೆ 25 ವರ್ಷ 35 ವರ್ಷ ಚೆನ್ನಾಗಿದೆ ಸರ್, ಆರಾಮಾಗಿದ್ದೆ, ಈ 1-2 ವರ್ಷ ಆಯ್ತು ಶುಗರ್ ಅಂತ ಇದ್ದಾರೆ ಸರ್, ಶುಗರ್ ಬಂದಿದೆ ಅಂತ ಹೇಳ್ತಾರೆ. ಯಾಕೆ ಬಂತು ಈಗ ಶುಗರ್ ಅಂತ? ಕಾರಣ ಏನು? 25-30 ವರ್ಷ ಇಲ್ದೇ ಇರೋಂಥದ್ದು ಈಗ ಬಂತು ಅಂದ್ರೆ ಹೇಗೆ? ನಾನು ಚಿಕ್ಕವನಿರ್ಬೇಕಾದಾಗ ಸಾಕಷ್ಟು ಜಾಸ್ತಿ ಸಿಹಿ ತಿಂದ್ರೆ ಶುಗರ್ ಬರ್ತದೆ ಅಂತ ಹೇಳ್ತಿದ್ರು. ಅಥವಾ ವಯಸ್ಸಾದ ನಂತರ 60-70 ವರ್ಷ ಆದ್ರೂ ಶುಗರ್ ಬರ್ತದೆ ಅಂತ ಹೇಳ್ತಿದ್ರು. ಏನೇನೋ ಕಥೆಗಳು ಹೇಳಿದ್ರು, ಕೇಳಂತದ್ದು ಅಷ್ಟೇ ಇರ್ತೇವೆ ನಾ, ನಿಖರವಾದ ಯಾವ ಕಾರಣಗಳು ಸಿಕ್ಕಿರ್ಲಿಲ್ಲ. ಇದ್ರ ಬಗ್ಗೆ ನಾವು ಸಾಕಷ್ಟು ಯೋಚನೆ, ಚಿಂತನ ಮಂಥನ, ಅಥವಾ ಅದಕ್ಕೆ ನಿಮ್ಗೆ ನಾವು ಚಿಂತನ ಮಂಥನ ಅಂತ ಹೇಳೋಕ್ಕಾಗೋದಿಲ್ಲ, ಸ್ಟಡಿ ಮಾಡಿದಾಗ
ಇಟ್ ಇಸ್ ದ ಕಾಂಟ್ರಿಬ್ಯೂಟರಿ ಎಫೆಕ್ಟ್ ಅಂತ ನಮ್ಗೆ ಗಮನಕ್ಕೆ ಬಂದಿದೆ. ವಾಟ್ ಈಸ್ ದ ಕಾಂಟ್ರಿಬ್ಯೂಟರಿ ಎಫೆಕ್ಟ್? ಸ್ಟ್ರೆಸ್ ಇರ್ಬೋದು, ಟ್ರೈನ್ ಇರ್ಬೋದು, ನಿಮ್ಮ ಲೈಫ್ ಸ್ಟೈಲ್ ಇರ್ಬೋದು, ಫುಡ್ ಹ್ಯಾಬಿಟ್ಸ್ ಮತ್ತೊಂದು ಇವೆಲ್ಲ ಏನಿದೆಲ್ಲ ಒಂದಾದ ಒಂದು ಕಾರಣದಿಂದ ನಿಮಗೆ ಪ್ಯಾಂಕ್ರಿಯಾಸ್ ಕೆಲಸ ಮಾಡದೇ ಇದ್ದಂಗೆ ಆಗ್ತದೆ. ಇದನ್ನು ನಾವು ಹೇಗೆ ನಿಯಂತ್ರಣ ಮಾಡ್ಕೋಬೇಕು ಅನ್ನೋದು ಮುಖ್ಯವಾದ್ದು. ಇಲ್ಲಿ ಏನಾದರೂ ಮಧ್ಯಕ್ಕೆ ಇಲ್ಲಿ ಕೇಳುವಂಥದ್ದು ವಿಷಯ ಇದ್ರೆ ಕೇಳ್ಬೋದು, ಅಥವಾ ಮುಂದೆ ನಾನು ಹಾಗೆ ಕಂಟಿನ್ಯೂ ಮಾಡ್ತೀನಿ. ನಾನು ನಿಮ್ಮ ಸೆಷನ್ ಮುಗಿಸ್ಬಿಡಿ, ಆಮೇಲೆ ಲಾಸ್ಟಲ್ಲಿ ಕ್ವಶನ್ಸ್ನ ಸ್ಟೋರ್ ಮಾಡಿ ಇಟ್ಕೊಂಡಿರಲಿ. ಅವ್ರು ರೇಸ್ ಮಾಡ್ತಾರೆ ಹ್ಯಾಂಡ್ಸು, ಒಬ್ಬೊಬ್ಬರದೇ ಕ್ವಶನ್ಸ್ನ ತಗೊಳ್ಳೋಣ. ಆಗ್ಬೋದು. ಈಗ ನನಗೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗೋದು ಕಮ್ಮಿ ಆದಾಗ ನಾನು ಎಕ್ಸ್ಟರ್ನಲ್ ಹೊರಗಡೆಯಿಂದ ಇನ್ಸುಲಿನ್ ತಗೊಳಕ್ ಶುರು ಮಾಡ್ತೀನಿ. ಆ ಇನ್ಸುಲಿನ್ ತಗೊಳೋದಕ್ಕೆ ಶುರು ಮಾಡೋದಕ್ಕಿಂತ ಮುಂಚೆ ಏನಾಗ್ತದೆ, ನಾನು ಯೋಗ ಮಾಡು, ಎಕ್ಸರ್ಸೈಸ್ ಮಾಡು, ಡಯಟ್ ಮಾಡು, ಕಂಟ್ರೋಲ್ ಮಾಡ್ಕೊ ಅಂತ ಹೇಳೋಂಥದ್ದು ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ನೀವು ಕಂಟ್ರೋಲ್ ಮಾಡೋಂಥ ಮೆಜರ್ಸ್ ಅದು ಟೆಂಪರರಿ ಆಯಿತು. ನಮಗೆ ಪರ್ಮನೆಂಟ್ ಸೊಲ್ಯೂಷನ್ ಬೇಕು ಅನ್ನೋಂಥದ್ದು. ಇದರಲ್ಲಿ ಏನಾಗ್ತದೆ, ಟ್ರೀಟ್ಮೆಂಟ್ನಲ್ಲಿ ಎರಡು ರೀತಿಯಲ್ಲಿರುವಂಥದ್ದು. ಒಂದು ಕಾಸ್ ರೂಟ್ ಟ್ರೀಟ್ಮೆಂಟ್, ಇನ್ನೊಂದು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್. ನನಗೆ ಶುಗರ್ ಬಹಳ ಹೈ ಆಗಿದೆ ಅಂದರೆ ಅದನ್ನು ಕಂಟ್ರೋಲಿಗೆ ತರೋದಕ್ಕೆ, ನಲ್ಲಿಫೈ ಮಾಡೋದಕ್ಕೆ, ನಾರ್ಮಲ್ ತರೋದಕ್ಕೆ ಏನು ಮಾಡಬೇಕು, ಆ ಸಿಂಪ್ಟಮನ್ನು ಟ್ರೀಟ್ ಮಾಡಿದೇವೆ ವಿನಃ ಯಾಕೆ ಆಯಿತು ಅನ್ನೋದಕ್ಕೆ ಟ್ರೀಟ್ಮೆಂಟ್ ಆಗಬೇಕಾಗಿರೋದು ಬಹಳ ಮುಖ್ಯವಾಗಿರುವಂಥದ್ದು. ಈಗ ಇನ್ಸುಲಿನ್ ದೇಹದಲ್ಲಿ ಉತ್ಪತ್ತಿ ಆಗುವಂಥದ್ದು ಏನು ಕೆಲಸ ಮಾಡ್ತಾ ಅನ್ನೋಂಥದ್ದು ನಾವು ತಿಳ್ಕೊಳ್ಳೋಣ. ಅದಕ್ಕೆ ಶುಗರ್ ಬರೋದಕ್ಕೆ ಏನು ಕಾರಣ ಅಂತದ್ದು ಗೊತ್ತಾಗುತ್ತೆ. ದೇಹದಲ್ಲಿ ಉತ್ಪತ್ತಿ ಆಗಿರುವಂಥ ಇನ್ಸುಲಿನ್ನು ನಾವು ತಗೊಂಡಿರೋ ಆಹಾರವನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ. ಇದು ಮೊದಲನೇ ಕೆಲಸ. ಎರಡನೇ ಕೆಲಸ, ಈ ಎನರ್ಜಿ ಪ್ರತಿಯೊಂದು ರೋಮಕ್ಕೂ ಅಂಗಾಂಗಗಳಿಗೆ ಒಯ್ದು ಮುಟ್ಟಿಸ್ಬೇಕಾಗಿರುವಂಥ ಕೆಲಸ ಸಹ ದೇಹದಲ್ಲಿ ಉತ್ಪತ್ತಿ ಆಗುವಂಥ ಇನ್ಸುಲಿನೇ ಕೆಲಸ ಮಾಡ್ತದೆ. ನನ್ನ ಹತ್ರ ಸರಿಯಾದ ಪ್ರಮಾಣದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗಲಿಲ್ಲ ಅಂತಂದರೆ ಎನರ್ಜಿ ಕನ್ವರ್ಷನ್ ಆಗೋದಿಲ್ಲ. ಆಹಾರದ ನಿಮಗೆ ಒಬ್ಯಾಸಿಟಿ, ಕಾನ್ಸ್ಟಿಪೇಷನ್ ಮತ್ತೊಂದು ಇವೆಲ್ಲ ಬೇರೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಆಗಿರೋ ಎನರ್ಜಿ ಏನಿದೆಯೋ ಕನ್ವರ್ಟ್ ಆಗಿರೋಂಥದ್ದು ಅದು ಎಲ್ಲ ಅಂಗಾಂಗಗಳಿಗೆ, ಎಲ್ಲ ರೋಮಕ್ಕೂ ತಲುಪಿಸ್ಬೇಕಾದ್ರೆ ದೇಹದಲ್ಲಿ ಉತ್ಪತ್ತಿ ಆಗಿರೋಂಥ ಇನ್ಸುಲಿನ್ ಏನಿದೆಯೋ ಅದು ಕೆಲಸ ಮಾಡಬೇಕು. ಅದು ಸಾಕಷ್ಟು ಪ್ರಮಾಣದಲ್ಲಿ ಮಾಲ್ ಫಂಕ್ಷನ್ ಬರ್ದೇನೆ, ಸಾಕಷ್ಟು ಪ್ರಮಾಣದಲ್ಲಿ ಇನ್ಸುಲಿನ್ ಇಲ್ಲದೇನೆ ಮಾಲ್ ಫಂಕ್ಷನಿಂಗ್ ಆಗ್ತಾ ಇತ್ತು ಅಂದರೆ ನಮ್ಮ ಬೇರೆ ಬೇರೆ ಅವಯವಗಳು ಏನಿದೆ ಶಕ್ತಿ ಕುಂದುತ್ತಾ ಹೋಗ್ತದೆ. ಹಾಗಾಗಿ ಬೇರೆ ಬೇರೆ ಆರ್ಗನ್ಸಿಗೆ ಎಫೆಕ್ಟ್ ಆಗ್ತಾ ಹೋಗ್ತದೆ. ಸೊ ಇಲ್ಲಿ ಏನಾಗ್ತದೆ, ನಮಗೆ ಇನ್ಸುಲಿನ್, ದೇಹದಲ್ಲಿ ಉತ್ಪತ್ತಿ ಆಗುವಂಥ ಇನ್ಸುಲಿನ್ ಅತಿ ಅವಶ್ಯಕವಾಗಿ ಬೇಕಾಗ್ತದೆ. ಎಕ್ಸ್ಟರ್ನಲ್ ತಗೊಳ್ತೀನಲ್ಲ ಸರ್ ನಾನು ಇನ್ಸುಲಿನು, ನನ್ನ ಶುಗರ್ ಲೆವೆಲ್ ನಾನು ಕಂಟ್ರೋಲ್ ಮಾಡ್ಕೊಳ್ತಾ ಇದ್ದೀನಲ್ಲ. ಎಕ್ಸ್ಟರ್ನಲ್ ತಗೊಂಡಿರೋಂಥ ಇನ್ಸುಲಿನ್ ಏನು ಮಾಡ್ತಂದ್ರೆ, ಇಟ್ ನಲ್ಲಿಫೈಸ್ ದ ಶುಗರ್ ವಿದಿನ್ ಯುವರ್ ಬಾಡಿ. ಈಗ ನನಗೆ 300, 400 ಇದೆ, 350 ಇದೆ ಅಂತ ಹೇಳೋಂಥವ್ರಿಗೆ ನಾನು ಔಷಧಿ ತಗೊಂಡು ಅದನ್ನು ಕಂಟ್ರೋಲಲ್ಲಿ ಇಟ್ಟಿದ್ದೀನಿ ಸರ್, ಕಂಟ್ರೋಲ್. ಇಟ್ ನಲ್ಲಿಫೈಸ್ ದ ಶುಗರ್ ರೀಡಿಂಗ್. ಆದರೆ ಒಂದು ವೇಳೆ ನಿಮಗೆ ಅವರು ಇನ್ಸುಲಿನ್ ತಗೊಂಡವರು ಆರೋಗ್ಯವಾಗಿದ್ದಾರಾ ಅಂತ ನೀವು ಕೇಳಿ ನೋಡೋಣ, ಆರೋಗ್ಯವಾಗಿಲ್ಲ. ವಾಟ್ ಇಟ್ ಡಸ್ ಇಸ್ ಓನ್ಲಿ ರೀಡಿಂಗ್ಸ್ ಅಲ್ಲಿ ನಿಮ್ಗೆ ತೋರಿಸ್ಬೇಕಾದಾಗ ಶುಗರ್ ಟೆಸ್ಟಿಗೆ ಹೋದಾಗ ಏನು ತೋರಿಸ್ತದೆ, ಇದು ಕಂಟ್ರೋಲ್ನಾಗಿದೆ. ಇಟ್ ನಲ್ಲಿಫೈಸ್ ದ ಶುಗರ್ ರೀಡಿಂಗ್. ಎರಡನೇದಾಗಿ ಈ ಕ್ಯಾರಿಯರ್ ಅಂದರೆ ನಿಮಗೆ ವಾಹಿನಿಯಾಗಿ ಕೆಲಸ ಮಾಡಬೇಕಾಗಿರೋಂಥ ಇನ್ಸುಲಿನ್ ಇದೆಯೋ ಅದು ಎಕ್ಸ್ಟರ್ನಲಿ ತಗೊಂಡಿರೋಂಥ ಇನ್ಸುಲಿನ್ ಮಾಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ರೋಮಕ್ಕೂ ನಮಗೆ ಏನು ಎನರ್ಜಿ ಹೋಗಿ ಮುಟ್ಟಬೇಕಾಗಿದೆಯೋ ಅದು ಮುಟ್ಟೋದಿಲ್ಲ. ಹಾಗಾಗಿ ಬೇರೆ ಬೇರೆ ಅಂಗಾಂಗಗಳಿಗೆ ಅಲ್ಲಿ ನಿಮಗೆ ಪ್ರಾಬ್ಲಮ್ಗಳು ಸ್ಟಾರ್ಟ್ ಆಗ್ತವೆ. ಸ್ಟೀವಿಯಾ ಈ ಎರಡೂ ಪ್ರಾಬ್ಲಮನ್ನು ಸಾಲ್ವ್ ಮಾಡೋದಕ್ಕೆ ಸಹಕಾರಿಯಾಗಿದೆ ಅಂತೇಳಿ ಸಾಕಷ್ಟು ಬೇರೆ ಬೇರೆ ದೇಶಗಳಲ್ಲಿ, ಬೇರೆ ಬೇರೆ ಇನ್ಸ್ಟಿಟ್ಯೂಷನ್ಸ್ಗಳಲ್ಲಿ ಇದರ ಬಗ್ಗೆ ಕ್ಲಿನಿಕಲ್ ಟ್ರಯಲ್ಸ್ ಆಗಿ, ಅಂದರೆ ಅನಿಮಲ್ ಟ್ರಯಲ್ಸು ಆಗಿದೆ, ಹ್ಯೂಮನ್ ಟ್ರಯಲ್ಸು ಆಗಿದೆ. ಈ ಎರಡರಲ್ಲಿ ನಿಮಗೆ ಏನಿದೆ ಪಬ್ಲಿಷ್ಡ್ ಮೆಟೀರಿಯಲ್ಸ್ ಇದಾವೆ, ಸಾಕಷ್ಟು ಪಬ್ಲಿಷ್ಡ್ ಮೆಟೀರಿಯಲ್ಸ್ ಇದಾವೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಳು ನೀವು ತಗೋಬೇಕು ಅನ್ನಂಗಿದ್ರೆ ನೀವು ಗೂಗಲ್ ಸರ್ಚಲ್ಲಿ ಹೋಗಿ ಮೆಡಿಸಿನಲ್ ಪ್ರಾಪರ್ಟೀಸ್ ಆಫ್ ಸ್ಟೀವಿಯಾ ಅನ್ನೋದ್ರ ಬಗ್ಗೆ ನೀವು ನೋಡಿದಾಗ ನಿಮಗೆ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಇದಕ್ಕೆ. ಸ್ಟೀವಿಯಾದಿಂದ ನಿಮಗೆ ಪ್ಯಾಂಕ್ರಿಯಾ ರಿಜ್ಯುವಿನೇಟ್ ಆಯಿತು. ಪ್ಯಾಂಕ್ರಿಯಾಸ್ ರಿಜ್ಯುವಿನೇಟ್ ಆದರೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಉತ್ಪತ್ತಿ ಆಯಿತು. ಇನ್ಸುಲಿನ್ ಉತ್ಪತ್ತಿ ಆದಾಗ ನಾನು ತಗೊಂಡಿರುವಂಥ ಆಹಾರ ಎನರ್ಜಿಯಾಗಿ ಕನ್ವರ್ಟ್ ಆಯಿತು. ಎನರ್ಜಿ ಎಲ್ಲ ರೋಮಕ್ಕೂ ಹೋಗಿ ನನ್ನ ಎಲ್ಲ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವೆ.
This is the functioning of stevia. ಸರ್, ಈಗ ನಿಮಗೆ ಏನಾದರೂ ಇದ್ರ ಬಗ್ಗೆ ಕೇಳುವಂಥದ್ದಾದ್ರೆ ಕೇಳ್ಬೋದು ಸರ್. So, whoever has a question can ask raising their hands. I am going to open up that particular person. I'll speak in Kannada as well as English, whatever language you prefer. Anyone has a question? Stevia andre, sir, is stevia we all understand stevia as a sugar, what alternative to sugar, and we have been told that we can only use it in a smaller portion, not the larger portion, because it has a side effect. Please explain. Now, for your stevia is a sweetener. It is 400 times sweeter than your normal sugar. It is a one leg of stevia. The other leg or other side of it, its medicinal properties. Nobody has given lot of importance for its medicinal properties. Rather, they have not given any importance to the medicinal properties to bring it in the open market. It has got its own lot of reasons why they are not trying to promote it. That's a different story. Let me not discuss about this. For your information, in 2006, Government of India, Ayush Ministry has gazetted stevia as a medicinal plant for diabetes. If the stevia plant has been gazetted as a medicinal plant for diabetes, then it is for diabetes, not as a sugar. Okay. So what makes stevia, what characteristics of a stevia makes, you said that it cures diabetics. I should not use the word cure. Reason is, stevia is diabetes is stamped as a non-curable disease by Government of India. Even worldwide, they say it is a non-curable disease. If it is a non-curable disease, you can say, how can you cure it? They will question you. The government amendment has to come. That let us not discuss about that. Here, the very important thing is, why a person become diabetic. So diabetic can be various stages like lifestyle, hereditary, and as a science says, our pancreatic system doesn't work. That is the only thing. Pancreatic beta cells, our lifestyle, all these things, stress, strain, everything directly affects on your pancreatic beta cells. Hence, they doesn't secrete insulin as per your requirement, as per your body requirement. So does stevia enhance the functioning of pancreas? Yes. It's clearly mentioned. Stevia rejuvenate pancreatic beta cells to secrete insulin within the body. So what is that? Is there a time duration difference between one person to another who can recover from diabetics, or Yes, is it definitely. Each body constitution, each individual's body constitution is totally different. One thing. To what extent it has been damaged is second thing. Whether he is controlling with some yoga, exercise and other things, or he is taking tablets, or he is on insulin. These are all. Second thing is, what is his age factor? Age factor is also one of the important thing. Third thing is, what is his lifestyle? So it all depends on that. So But specifically, I can tell you, by consuming stevia regularly for 3 months, your body language starts speaking to you. What it says is, yes, I have got some little more energy. I can still work. I am not tired. My body, whatever I am doing the activities, I can still do some work. This is what you will feel, your body language. Then you can consult your doctor. The doctor will try to reduce your medicines.
So my next question is, like, apart from having stevia, whatever it is, in whatever form you are trying to give us, so is there anything else that we need to do? Like exercise is a mandatory, or we do have to do change in our food pattern, or is only having stevia will solve all our problem? No, it's just by taking stevia will not solve your problem. You'll have to change. Why? See, thing is, now suppose I am 40 years, 50 years, 60 years, whatever it may be. I'm just giving an example. For the last 25, 30 years, when up to 25, 30, 40 years, my pancreas were working properly. Now they are not working in the sense, either my lifestyle has been changed, my food habits have been changed, or my working pattern might have been changed, or I might be having a lot of stress or strain. So these things will have to control it. Okay, you mean to say that, we need to continue doing some exercise apart from having our stevia, as well as our food has to pattern also needs to change, right? I don't advise exercise. Exercise is a must. Suppose I'm 70-year-old person. What exercise you ask me to do? I'm now. Let us forget about 70 years old. This one, a pregnant lady is there. She is a diabetic. What exercise you advise her? It is a routine work. Hard. I will not say hard work. The routine today, almost 12 hours, 14 hours, 18 hours. We are sitting in one place on a isolated place, or this one sitting on a chair or doing some work, doing nothing. Why IT people in these things they are all suffering? Okay. Exercise in the sense, at least we have to walk some this one, do cycling, some earlier days, in the olden days, they were doing all these things. At least some hard work they were doing. If you go to any of the park and go and see there, walking, they say that I have gone for walking and jogging, they don't even sweat. They just chit-chat and keep on walking slowly. That is not a walking or it's not an exercise. Okay, so you mean to say we need to make our life change apart from there be a food change habit apart from having a stevia? Yes. Okay, so those people who want to ask question, there's the place where you have the button, there's something called as a hand. Please click on that. I will give a term for you to ask question. Now Basavaraj Yelaburgi has a question. Please go ahead, sir. ಎಲ್ರಿಗೂ ನಮಸ್ಕಾರ. ನಮಸ್ಕಾರ. ಶ್ರೀ ಜಿ ಕುಲಕರ್ಣಿ ಅವರಿಗೂ ನಮಸ್ಕಾರ. ನಮಸ್ಕಾರ. ಈಗ ಈ ಡಯಾಸಿಲ್ ಪ್ರಾಡಕ್ಟ್ ಇದೆಯಲ್ಲ, ಹೇಳಿ ಸರ್. ಇದು ಸ್ಟೀವಿಯಾ ಬೇಸ್ ಅಲ್ವಾ? ಅದು ಒಂದು. ಎರಡನೇದು, ಈಗ ರೆಗ್ಯುಲರ್ ನಾ ಫಸ್ಟ್ ಕ್ವಶನ್ ಕೇಳ್ಬಿಡ್ತೇನೆ, ಒನ್ ಬೈ ಒನ್, ಅದಕ್ಕೆ ಆನ್ಸರ್ ಮಾಡಿ. ಸ್ಟೀವಿಯಾ ಬೇಸ್ ಇರೋದ್ರಿಂದ ಅದು ಇಟ್ ಈಸ್ ಎ ಹರ್ಬಲ್ ಪ್ರಾಡಕ್ಟ್. ಇದು ತಗೊಳ್ಳೋದ್ರಿಂದ ಕೆಲವೊಬ್ಬರಿಗೆ ಏನಾಗುತ್ತೆ, ರೆಗ್ಯುಲರ್ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇರ್ತಾರೆ, ಅದ್ರ ಜೊತೆಗೆ ಇದು ತಗೊಂಡಾಗ ಏನಾದ್ರೂ ಸೈಡ್ ಎಫೆಕ್ಟ್ ಇದೆಯಾ, ಏನಾದ್ರೂ ಸೈಡ್ ಎಫೆಕ್ಟ್ ಸಿಂಪ್ಟಮ್ಸ್ ಕಂಡು ಬರುತ್ತಾ, ಅಥವಾ ಸಡನ್ ಆಗಿ ಇದನ್ನ ಶುರು ಮಾಡಿದಾಗ ಯಾವ ತರ ಅದ್ರ ಸಿಂಪ್ಟಮ್ಸ್ ನಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೈಡ್ ಎಫೆಕ್ಟ್ ಅಕಸ್ಮಾತ್ ಕಂಡು ಬಂದ್ರೆ ಅದು ಕಂಟಿನ್ಯೂ ಮಾಡಕ್ ಏನು ಪ್ರಾಬ್ಲಮ್ ಇಲ್ವಾ, ಅಥವಾ ಅದ್ರದ್ದು ಏನಂತ ನೀವು ಅದು ಒಂದು ಕ್ಲಾರಿಫೈ ಮಾಡಿ. ಎರಡನೇದು, ಈಗ ನಾವು ಈಗ ರೆಗ್ಯುಲರ್ 15 ವರ್ಷ 20 ವರ್ಷ ಬಸವರಾಜ್ ಸರ್, ಒಂದೊಂದ್ ಪ್ರಶ್ನೆ ನೀವು ಕೇಳಿದಾದ್ಮೇಲೆ ಅದಕ್ಕೆ ಪೂರ್ತಿ ಆನ್ಸರ್ ಪಡ್ಕೊಳ್ಳಿ, ಆಮೇಲೆ ಮುಂದಿನ ಪ್ರಶ್ನೆ ಕೇಳಿ, ಬೆಟರ್. ಈಗ ಓಕೆ, ಹೇಳ್ತೀನಿ. ನೀವು ಸೇಫ್ಟಿ ಮೆಜರ್ ಬಗ್ಗೆ ಕೇಳಿದ್ರಿ, ಇದರಿಂದ ಏನಾದ್ರೂ ಸೈಡ್ ಎಫೆಕ್ಟ್ ಉಂಟಾ ಅಂತ ಕೇಳಿದ್ರಿ. ಹೌದು. ಅದು ಸೈಡ್ ಎಫೆಕ್ಟ್ ಅನ್ನೋದಕ್ಕಿಂತ ಮುಖ್ಯವಾಗಿ ನಾನು ಹೇಳುವಂತದ್ದು, ನಾನು ಬೇರೆ ಮೆಡಿಸಿನ್ಸ್ ತಗೋತಾ ಇರ್ಲಿ, ಯೋಗ ಮಾಡ್ತಾ ಇರ್ಲಿ, ಎಕ್ಸರ್ಸೈಸ್ ಮಾಡ್ತಾ ಇರ್ಲಿ, ಏನೇ ಮಾಡ್ತಾ ಇರ್ಲಿ, ಅಥವಾ ಡಯಟ್ ನಲ್ಲಿ ಇರುವಂತದ್ದು ಇರ್ಬೋದು, ಇದಕ್ಕೆ ನಾವು ಹೇಳುವಂತದ್ದು ಕಂಟ್ರೋಲ್ ನೀವು ಈಗ ಮಾಡ್ತಾ ಇದ್ದಾರೆ ಯಾವುದೋ ಒಂದು ಉಪಾಯದಿಂದ. ಇದಕ್ಕೆ ಅಡ್ಜುಮೆಂಟ್ ಥೆರಪಿ ಅಂತ ನಾವು ಹೇಳ್ತೀವಿ. ಒಟ್ಟೊಟ್ಟಿಗೆ ಹೋಗಬೇಕು. ವಾಟ್ ಎವರ್ ಯು ಆರ್ ಟೇಕಿಂಗ್, there are medicines, there are insulin,
whether yoga, exercise, diet, whatever you are doing, it has to go as an adjuvant therapy for 2 months. ಯಾವುದನ್ನು ಇಮಿಡಿಯೇಟ್ ಆಗಿ ಬಿಡೋ ಹಂಗಿಲ್ಲ. ಸರಿ. ಯಾವಾಗ ನಾವು ಎಡ್ಜ್ಯೂಟ್ ಥೆರಪಿ ಅಂತ ಹೇಳ್ತೀವಿ, ಇದರಿಂದ ತಗೊಳ್ಳೋದ್ರಿಂದ ನಿಮಗೆ ಸೈಡ್ ಎಫೆಕ್ಟ್ ಯಾವುದು ಆಗೋದಿಲ್ಲ. ಇದು ತಗೊಳ್ಳೋದ್ರಿಂದ ಸೈಡ್ ಎಫೆಕ್ಟ್ ಅನ್ನೋದಕ್ಕಿಂತಲೂ ಸ್ಟೀವಿಯಾ ಹ್ಯಾಸ್ ಬಿನ್ ಟ್ರೈಡ್ ಅಂಡ್ ಟೆಸ್ಟೆಡ್ ಇನ್ ಆಲ್ಮೋಸ್ಟ್ ಆಲ್ ಪಾಸಿಬಲ್ ವೇಸ್, ವೆದರ್ ಇಟ್ ಹ್ಯಾಸ್ ಎನಿ ಸೈಡ್ ಎಫೆಕ್ಟ್ಸ್ ಆರ್ ನಾಟ್ ಅನ್ನೋದ್ರ ಬಗ್ಗೆ ಮಾಡಿ ಸರ್ಟಿಫೈ ಮಾಡಿದರೆ ಇಟ್ ಈಸ್ 100% ಸೇಫ್ ಫಾರ್ ಹ್ಯೂಮನ್ ಕನ್ಸಂಪ್ಷನ್. ಇಟ್ ಹ್ಯಾಸ್ 0 ಸೈಡ್ ಎಫೆಕ್ಟ್. ಇನ್ನೂ ಒಂದು ಹೆಚ್ಚು ನಾನು 10 ml ತಗೊಳ್ಳೋ ಅಂತ ಹೇಳ್ತಾ ಇರ್ಬೇಕಾದಾಗ ನಾನು ಒಂದು 25 ml ಕುಡಿದು ಬಿಟ್ಟೆ ಸರ್ ಏನಾಗ್ಬೋದು ಅಂತ ಕೇಳ್ತೀರಾ ನೀವು? ಏನೂ ಆಗೋದಿಲ್ಲ. ಇಟ್ ಈಸ್ 100%. ಓಕೆ, ಐ ಥಿಂಕ್ ಸಪೋಸ್ ಈಗ ನೀವು ಅದು 2 times ಹೇಳಿದ್ರಿ, ರೆಗ್ಯುಲರ್ ಮೆಡಿಸಿನ್ಸ್, ಡಯಾಬಿಟಿಕ್ ಮೆಡಿಸಿನ್ಸ್ ತಗೊಳ್ತಾ ಇದ್ರೆ, ಇನ್ಸುಲಿನ್ ತಗೊಂತ ಇದ್ರೆ ಅವ್ರಿಗೆ 3 times ಅಂತ ಹೇಳ್ತಾ ಇದ್ದಾರೆ. ನಮಗೆ ನಿರೀಕ್ಷೆ ಇದೆ ಅಂದ್ರೆ ನಮ್ಮ ಆದಷ್ಟು ಬೇಗ ಪ್ಯಾಂಕ್ರಿಯಾಸ್ ರೀಜನರೇಟ್ ಆಗಿದೆ ಅನ್ನೋದಕ್ಕೆ ನಾವು ರೆಗ್ಯುಲರ್ ಮೆಡಿಸಿನ್ಸ್ ತಗೊಳ್ಳೋದು 3 times ತಗೋಬಹುದಾ ಅಥವಾ ಡೋಸೇಜ್ ಹೆಚ್ಚಿಗೆ ತಗೋಬಹುದಾ? ಆ ತರದಲ್ಲಿ ನಿಮ್ಮ ಸಜೆಷನ್ ಏನು? ಡೋಸೇಜ್ ಹೆಚ್ಚಿಗೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಬೇಗ ಕ್ಯೂರ್ ಆಗಲಿ, ತಿಂಗಳಗಟ್ಟಲೆ ಆಗೋ ಬದಲು 15 ದಿನದ ಅಂತ ನಾನು 30 ml 40 ml ಕುಡಿತಿಂದ್ರೆ ಉಪಯೋಗ ಆಗೋದಿಲ್ಲ. ಆ ತರ ಮಾಡೋದಲ್ಲ ಅದು. ಅದಕ್ಕೆ ಡೋಸೇಜ್ ಏನಿದೆ ಅದೇ ಪ್ರಕಾರದಲ್ಲಿ ತಗೊಳ್ಬೇಕಾಗಿರುವಂತದ್ದು. ಡೋಸೇಜ್ ಬಗ್ಗೆ ನಾವು ಹೇಳಿಲ್ಲ. ಯಾಕೆ ಹೇಳುತ್ತೆ ಅಂತಂದ್ರೆ ಬೇರೆ ಔಷಧಿಗಳು ಇಂಜೆಕ್ಷನ್ ತಗೊಳ್ಳೋಂಥವ್ರಿಗೆ 3 ಸಲ ತಗೊಳ್ಳಿ ಅಂತ ಹೇಳಿದ್ವಿ. ಮಾತ್ರೆ ತಗೊಳ್ಳೋರು ನಾನು ಡಯಟ್ ಮಾಡಿ ಯೋಗ ಎಕ್ಸರ್ಸೈಸ್ ಮಾಡಿ ಕಂಟ್ರೋಲ್ ಮಾಡ್ತಾ ಇದ್ದೀನಿ, ನಾನು ಬಾರ್ಡರ್ ಲೈನ್ ಇದ್ದೀನಿ ಅನ್ನೋಂಥವ್ರು 2 ಸಲ ತಗೊಂಡ್ರೆ ಸಾಕು. ಸಪ್ನಾ ಬಿ ಆರ್. ನಮಸ್ತೆ ಸರ್. ಸರ್ ಇದು ಪರ್ಟಿಕ್ಯುಲರ್ ಬ್ರ್ಯಾಂಡ್ ಏನಾದ್ರು ಸಜೆಸ್ಟ್ ಮಾಡ್ತೀರಾ ಸರ್ ನೀವು? ಆಮೇಲೆ ಯಾವ ಫಾರ್ಮ್ ಅಲ್ಲಿ ತಗೊಂಡ್ರೆ ಎಫೆಕ್ಟಿವ್ ಆಗಿರುತ್ತೆ? ಬ್ರ್ಯಾಂಡ್ ಅಂತ ಹೇಳಂತಲ್ಲ, ನಾನು ಮಾತಾಡ್ತಾ ಇರೋದು ಬಗ್ಗೆ ಮಾತಾಡ್ತಾ ಇದ್ದೀನಿ. ಸ್ಟೀವಿಯಾ ಏನಿದೆ, ಸ್ಟೀವಿಯಾದ ಗುಣಧರ್ಮ ಏನು ಅದನ್ನ ತಿಳ್ಕೊಳ್ಳೋಣ. ಅದು ಮುಂದಿನ ವಿಷಯಕ್ಕೆ ಬರೋಣ. ನಾನು ಯಾವ ಕಂಪನಿಯನ್ನು ಪ್ರಮೋಟ್ ಮಾಡಕ್ ಬಂದಿದ್ದಲ್ಲ, ನಾನು ಸ್ಟೀವಿಯಾದ ಬಗ್ಗೆ, ಡಯಾಬಿಟಿಕ್ ಕಂಟ್ರೋಲ್ ಬಗ್ಗೆ ಮಾತಾಡಕ್ ಬಂದಿದ್ದೀನಿ. ಓಕೆ ಸರ್. ಓಕೆ, ಒಂದು. ಎರಡನೇದ್ದು, ನಿಮಗೆ ಇಲ್ಲಿ ಮುಖ್ಯವಾಗಿ ಬೇಕಿರೋಂಥದ್ದು, ನನಗೆ ನನ್ನ ಶುಗರ್ ಅನ್ನ ಹೇಗೆ ನಾನು ಕಂಟ್ರೋಲ್ ಮಾಡ್ಲಿ. ನಾನು ಇಲ್ಲಿ ಕಂಟ್ರೋಲ್ ಅಂತ ಪದ ಫೋರ್ಸಿಬಲಿ ಯೂಸ್ ಮಾಡ್ತಾ ಇದ್ದೀನಿ. ಹೇಗೆ ರಿವರ್ಸ್ ಮಾಡ್ಕೊಳ್ಬೇಕು ಅನ್ನೋಂಥದ್ದು ಮುಖ್ಯವಾಗಿರುವಂಥದ್ದು. ವಿ ಕಾಲ್ ಇಟ್ ರಿವರ್ಸಿಂಗ್ ಆಫ್ ಡಯಾಬಿಟೀಸ್. ನನಗೆ ಹೇಗೆ ಶುಗರ್ ಬಂತು ಹಾಗೆ ಅದನ್ನು ವಾಪಸ್ ಕಳಿಸ್ಬೇಕಾಗಿರೋಂಥದ್ದು ನನ್ನ ಕೆಲಸ. ಅದೇ ಯಾವ ಫಾರ್ಮ್ ಅಲ್ಲಿ ತಗೋಬೇಕು ಸರ್ ನಾವು ಇದನ್ನ? ಲಿಕ್ವಿಡ್ ಫಾರ್ಮ್ ಅಲ್ಲಿ ತಗೋಬೇಕು. ಲಿಕ್ವಿಡ್ ಫಾರ್ಮ್ ಅಲ್ಲಿ ಇದಕ್ಕೆ ಸ್ಟ್ಯಾಂಡರ್ಡೈಸ್ ಮಾಡಿರುವಂತದ್ದು 10 ml ಲಿಕ್ವಿಡ್ ಇನ್ ಪರ್ಟಿಕ್ಯುಲರ್ ಫಾರ್ಮುಲೇಷನ್ ನಲ್ಲಿ ತಗೊಂಡಾಗ ಅದು ನಿಮಗೆ ಬಹಳ ಅನುಕೂಲವಾಗಿ ಆಗುತ್ತೆ. ಸೊ ಇದನ್ನ ನೀವು ತಗೊಳ್ಬೇಕಾದಾಗ ಈ ಪ್ರಾಸೆಸ್ ಆಫ್ ಮೆಡಿಕೇಷನ್ನಲ್ಲಿ ಇರಬೇಕಾದ್ರೆ ಪಥ್ಯದ ಊಟ, ಡೂ ವಿ ಹ್ಯಾವ್ ರಿಸ್ಟ್ರಿಕ್ಷನ್ ಆನ್ ಫುಡ್ ಲೈಕ್ ಕಾಫಿ, ಟೀ, ಆಲ್ಕಲಿನ್ ಬಾಡಿ, ಇವೆಲ್ಲ ಮಾಡ್ಕೋಬೇಕು ಅಂತ ಇದೆಯಾ? ಇಲ್ಲ ಸರ್. ನಿಮ್ಮ ಆಹಾರ ವಿಹಾರ ಪದ್ಧತಿಗಳೇನದವೋ ಅದನ್ನೇ ಫಾಲೋ ಮಾಡಿ. ನೀವು ಯಾವುದು ಪಥ್ಯ ಅಂತ ನಾವು ಹೇಳ್ತಾ ಇಲ್ಲ. ಈಗ ಎಷ್ಟೋ ಜನ ಹೇಳ್ತಾರೆ ನೀವು ರೈಸ್ ತಿನ್ಬೇಡಿ, ನೀವು ಇದನ್ನ ತಿನ್ಬೇಡಿ. ಈಗ ನೀವು ತಮಿಳ್ನಾಡು ಹೋಗಿ, ಕೇರಳ ಹೋಗಿ, ಆಂಧ್ರ ಪ್ರದೇಶಕ್ಕೆ ಹೋಗಿ ರೈಸ್ ತಿನ್ನೋರೆ ನಿಮಗೆ 80% ಸಿಗ್ತಾರೆ. ಅದಕ್ಕೆ ಸಂಬಂಧ ಇಲ್ಲ ಸರ್. ಯಾಕೆಂದರೆ ನಮಗೆ ವಿ ಹ್ಯಾವ್ ಗಾನ್ ಥ್ರೂ ಸರ್ಟನ್ ರಿವರ್ಸಲ್ ಪ್ರೋಗ್ರಾಮ್ ಆಲ್ಸೋ ವೇರ್ ದೇರ್ ಇಸ್ ಅ ರಿಸ್ಟ್ರಿಕ್ಷನ್ ಸೇಯಿಂಗ್ ದಟ್ ಯು ಶುಡ್ ಹ್ಯಾವ್ ಅ 25% ಆಫ್ ಕಾರ್ಬ್, 25% ಆಫ್ ಪ್ರೋಟೀನ್, 25% ಆಫ್ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ತಗೊಳ್ಬೇಕು ಒಂದು ಆಹಾರ ಪದ್ಧತಿ. ವಿ ನೀಡ್ ಟು ಗಿವ್ ಅಪ್ ಮಿಲ್ಕ್ ಆ್ಯಂಡ್ ಮಿಲ್ಕ್ ಪ್ರಾಡಕ್ಟ್ because our body is not alkaline, so it is acidic. So ee reason inda kelidu, and that also looks like it's a logically a correct one. illa ನೀವು ಹೇಳ್ತಾ ನೀವು ಲಾಜಿಕಲಿ is correct one ನೀವು ಹೇಳ್ತಾ ಇರೋಂಥದ್ದು.
ಆದ್ರೆ ನಮ್ಗೆ ಇಲ್ಲಿ ಏನ್ ನಾವು ಯಾವ್ಯಾವ ಟೊಪೋಗ್ರಫಿಕಲ್, ಈಗ ನಾನು ಆಂಧ್ರದಲ್ಲಿ ಇರುವಂತವ್ರು ಯಾರಿದ್ದಾರೋ ಮತ್ತೆ ನಿಮ್ಗೆ ನಾರ್ತ್ ಅಲ್ಲಿ ಇರುವಂತವ್ರು ಯಾರಿದ್ದಾರೋ ಅವ್ರವ್ರ ಗೋಧಿನೇ ಅವ್ರ ಬೇಸಿಕ್ ಊಟ ಅಲ್ಲ. ಅಲ್ಲಿ ಗೋಧಿ ಆಗ್ಲಿ ಅಕ್ಕಿ ಆಗ್ಲಿ ಬಿಡಿ ಅಂತ ಹೇಳಲ್ಲ. ದೇ ಡೋಂಟ್ ಟೆಲ್ ಟು ಗಿವ್ ಅಪ್ ರೈಸ್, ಬಟ್ ದೇ ಸೇ ದ ಕಾರ್ಬ್ ಕ್ಯಾನ್ ಕಂಟೈನ್ ರೈಸ್ ಆಲ್ಸೋ, ಬಟ್ ಇಟ್ ಇಸ್ ಇನ್ ಎ ಸ್ಮಾಲರ್ ಕ್ವಾಂಟಿಟಿ ಯು ಕ್ಯಾನ್ ಹ್ಯಾವ್ ಇಟ್, ಬಟ್ ನಾಟ್ ಇನ್ ಲಾರ್ಜರ್ ಕ್ವಾಂಟಿಟಿ. ದಟ್ ಕ್ವಾಂಟಿಫಿಕೇಶನ್ ಇಸ್ ಆಲ್ವೇಸ್ ದೇರ್. ಯಾಕೆ ಹೇಳ್ತಾರೆ ಅಂತಂದ್ರೆ ಇದನ್ನ ನಿಮ್ಗೆ ಏನಾಗ್ತದೆ, ನೀವು ಈ ಒಂದು ಸಿಸ್ಟಮ್ ಪದ್ಧತಿ ಏನ್ ಹೇಳಿದಾರಲ್ಲ ಅದು ಬಿಟ್ಟ ತಕ್ಷಣ ಮತ್ತೆ ನಿಮ್ಗೆ ಡಯಾಬಿಟಿಕ್ ಆಗ್ಬಿಡ್ತಾರ ನೀವು. ಇಟ್ಸ್ ಎ ಟೆಂಪರರಿ ಮೆಜರ್. ಅದಕ್ಕೆ ನಾನು ಹೇಳಿದೆ ನಿಮಗೆ ಕಾಸ್ಟಿವ್ ಟ್ರೀಟ್ಮೆಂಟ್, ಅಲ್ಲಿಂದ ಇನ್ನೊಂದು ಬಂದು ಸಿಂಪ್ಟಮೆಟಿಕ್ ಟ್ರೀಟ್ಮೆಂಟ್. ನಾನು ಅದನ್ನ ನನ್ನ ಪದ್ಧತಿನ ಚೇಂಜ್ ಮಾಡ್ದ ಅಂದ್ಕೊಂಡೆ ಮತ್ತೆ ನನಗೆ ನಾವಿಲ್ಲಿ ಹೇಳ್ತಾ ಇರೋಂಥದ್ದು, ನಾನು ಈಗ ನಮ್ಮ ಹತ್ರ ಒಂದು ಕನ್ನಡದಲ್ಲಿ ಇನ್ನೊಂದು ಏನ್ ಹೇಳ್ತಾರೆ ಅಂದ್ರೆ, ಕಡ್ಲೆ ತಿಂದು ಕರಿಸ್ಕೊಳ್ಳೋ ಶಕ್ತಿ ಇಟ್ಕೊಳ್ಳಪ್ಪ ನೀನು ಅಂತ ಹೇಳ್ತಾರೆ. ನನ್ನ ಆಹಾರ ಪದ್ಧತಿಯನ್ನು ನಾನು ತಗೊಂಡದ್ದನ್ನ ನಾನು ಜೀರ್ಣ ಮಾಡ್ಕೊಳ್ಳೋಂಥದ್ದು ಹೇಗೆ, ನಾನು ಅದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದು ಹೇಗೆ ಅನ್ನೋಂಥದ್ದು ನನ್ನ ಹತ್ರ ಒಂದು ಸಿಸ್ಟಮ್ದಲ್ಲಿ ಭಗವಂತ ಸೃಷ್ಟಿ ಮಾಡಿ ಕಳಿಸಿದ್ದಾನೆ. ಅದನ್ನ ಸ್ವಲ್ಪ ಇಂಗ್ಲಿಷು ಬೇಕು ಅಂತ ಡಿಮಾಂಡ್ ಬಂದಿದೆ. Yes, sir. I will speak in English also, because whatever language you ask me, even if you want Marathi, Hindi also, I will talk in those languages in between. No problem. ಓಕೆ, ಏನ್ ಇಂಗ್ಲಿಷ್ ಅಲ್ಲಿ ಕನ್ನಡದಲ್ಲಿ ಹೇಳ್ತೀರಾ ಅದೊಂದು ರೌಂಡ್ ಇಂಗ್ಲಿಷ್ ಅಲ್ಲಿ ಹೇಳ್ಬಿಡಿ. ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ. ನಿಮಗೆ ಟೈಮ್ ಲಿಮಿಟ್ ಇದ್ರೆ ನಾನು ಎಕ್ಸ್ಟೆಂಡ್ ಮಾಡ್ಕೊ ಹೋಗಲ್ಲ. But end of the day, everybody should benefit from the session. Yeah, definitely, And definitely. that's the intention. It is not about the time limit. If it requires little more time, we are okay with it. Sir, here there is no restriction on your food habits. Food habits in the sense, I don't say that eat junk food and other things. Whatever your routine things are there, that you have to eat. Okay. Second thing is, now reversal of diabetes, this nomenclature has spread in such a way, everybody says that we reverse diabetes. Whether it is a permanent reversal or temporary reversal. Okay. So you are telling that by having a stevia treatment, way of treatment, we can reverse completely the diabetics. And it is a root cause, it will address the root cause of the diabetics, and it's not a temporary phenomena. No. So let us assume that we go under a treatment and then after some time we are following the same food pattern, same lifestyle. Is there a chances that we get back the diabetics? See, here actually pancreas is such a sensitive organ. Many a times in our family, a aged person is there, whether it is a very happiest news or sad news, whatever it may be, please tell them little slowly, or after some time also pacify him and tell him all these things what they say. In that way, if you get a shocking news, if you get some stress, if you get some pressure, it may get. So that's why earlier days people used to take everything in a normal way. So those things should have to follow. Nowadays, of course, the lifestyle in the sense, people are working night shift, coming and eating at 12 o'clock, 1 o'clock, 2 o'clock in the midnight, or early morning they are sleeping, coming and sleeping. All these things, the changes, whatever has taken place, it is causing problem to your pancreatic beta cells not to secrete insulin as per the required quantity. In this case, stevia protects, it's called as a shield. It protects pancreas to function properly. Once your pancreas rejuvenates and gets the required quantity of insulin as per your body, then whatever we consume, it becomes energy. Whatever energy has been converted, that goes to each and every organ start functioning properly. Okay. Soumya has a question. Good evening, sir. Good evening. Sir, actually, ivaga along with this stevia, if we take allopathy medicines also, will it not cause hypoglycemia, sir? No, not at all. Not at all. ಯಾಕಂದ್ರೆ ನೀವು ಹೇಳಿದ್ರಿ ಇನ್ಸುಲಿನ್ ಸೆಕ್ರೀಟ್ ಮಾಡುತ್ತೆ, ಆಮೇಲೆ ಇವಾಗ ನಾವು ಟ್ಯಾಬ್ಲೆಟ್ಸ್ ತಗೊಂಡ್ವಿ ಅಂದ್ರೆ ಇನ್ನೂ ಕಡಿಮೆ ಆಗಲ್ವಾ ಶುಗರ್ ಲೆವೆಲ್ ಅಂತ? ಶುಗರ್ ಲೆವೆಲ್ ಕಡಿಮೆ ಆಗಲ್ಲ. ನಿಮಗೆ ಶುಗರ್ ಲೆವೆಲ್ ಕಡಿಮೆ ಆಗಬೇಕು ಅನ್ನಂಗಿದ್ರೆ
ಇನ್ಸುಲಿನ್ ಏನ್ ಮಾಡ್ತದೆ, ಇದನ್ನ ಎನರ್ಜಿಯಾಗಿ ಕನ್ವರ್ಟ್ ಮಾಡ್ತದೆ ವಿನ ನಿಮಗೆ ಇದು ಶುಗರ್ ಲೆವೆಲ್ಗೆ ಏನು ಯಾವ ತರದ್ದು ಇದು ಮಾಡ್ತಾ ಇಲ್ಲ. ಅಲೋಪತಿಕ್ ಮೆಡಿಸಿನ್ ಆಗ್ಲಿ ಬೇರೆ ಮೆಡಿಸಿನ್ ಏನೇ ತಗೊಂಡ್ರು ರೀಡಿಂಗ್ ನಲ್ಲಿ ಅದು ಕಮ್ಮಿ ತೋರಿಸ್ತಾ ಇದೆ. ಏನಾಗ್ತದೆ, ಎದುರುಗಡೆ ಒಂದು ಪರದೆ ಇಟ್ಟಂಗೆ ನನಗೆ ಒಳಗಡೆ ಬಾಡಿಗೆ ಪ್ರಾಬ್ಲಮ್ ಅಂತೂ ಇದ್ದೇ ಇದೆ. ಪ್ರಾಬ್ಲಮ್ ನನಗೆ ಹೊರಗಡೆ ಸ್ಕ್ರೀನ್ ಹೊರಗಡೆ ಕಾಣ್ತಾ ಇರೋಂಥದ್ದು ನನಗೆ ಇಷ್ಟೇ ಶುಗರ್ ಲೆವೆಲ್ ಕಾಣ್ತಾ ಇದೆ. ಓಕೆ, ಇಟ್ಸ್ ಅಂಡರ್ ಕಂಟ್ರೋಲ್, ಇಟ್ ಇಸ್ ಅಂಡರ್ ಕಂಟ್ರೋಲ್. ಬಟ್ ಮೈ ಬಾಡಿ ಈಸ್ ಬಿಕಮಿಂಗ್ ಡೇ ಬೈ ಡೇ ಇಟ್ ಈಸ್ ವರ್ಸನಿಂಗ್. ಮೈ ಹೆಲ್ತ್ ಕಂಡೀಷನ್ ಈಸ್ ಡಿಟೋರಿಯೇಟಿಂಗ್ ಎವ್ರಿ ಡೇ. Okay, sir. Thank you, sir. Anyone has a question? Please raise your hand. Okay. Suresh K. Hello, sir. Hello. I have been diabetic for last 20-25 years, and I am taking this medicine. But I am also taking stevia powder, replacing the sugar in my tea and coffee. Okay. Is it okay, or I have to increase the dosage, or as per you in the liquid form? It's a very, 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 very good question. Very good question, and very relevant question here. The white powder what you are using or green powder what you are using as a substitute for sugar. Yes. I don't know which color powder you are using. If it is White powder, color. if it is a white color powder, I will tell you now the process. Stevia is processed in two methods. One is alcohol based. Second one is hot water extraction. White powder is alcohol based. Once it gets mixed with alcohol, it loses its medicinal properties. Second thing is, it is a bottle green color. To purify it or to bleach it, the chemicals what they use, it loses all its medicinal properties. It becomes only a sweetener. Oh, this one. Okay. It doesn't have any medicinal properties. You are taking a 0-calorie sweetener which is not affecting you. Yeah. But it will not help you your health wise. Yeah. It will not improve diabetes, but it will it will replace the sugar. Yes, it will replace the sugar. You will have to take green color one because that is the only thing, and it's the hot water extraction is the only thing which has got all the medicinal properties. What would be the dosage, sir? 10 ml morning, 10 ml evening before food. Okay. If he is in diabetic with tablets or borderline this one, if he is insulin dependent, thrice a day. Okay. Thank you, sir. Thank you. So anybody has a question before I ask? I have one suggestion. One Mr. G.V. Nara is sitting here. Can you see me, Mr. Nara? Yes. He is working for almost 24 years on stevia with me. He is from Andhra Pradesh, Hyderabad. Okay. He will share one or two examples of how stevia cures and how stevia helpful for the human body. Please go ahead. Yeah, Mr. Nara, you have to unmute yourself. You have to unmute. Unmute. Mic is not open. Mic is Okay, sir. It working now? Got it. I am the example for this, sir. Since a long time I have been using this stevia. I am very happy with this stevia. And through me, so many people are using here in Hyderabad. Everybody is happy. We are using, what is called, no to sugar. That is also made with stevia only. Like white powder, it is used for only as sweetener. But green liquid extract, it is the useful for the body, those who are diabetes, because it secretes the insulin. Naturally it is, what is called, it improves the immunity of the body. Immunity. The body immunity is best for that in body. Okay. And it secretes insulin naturally, So I am happy, and so many people are happy through me.
Like, it's a God gift. It's a God gift. Those who are lucky, it goes to them only. That's for me. Am I right, sir? Understand? Okay, thank you, Mr. Nada. Thank Yeah. you. So Gurunara, I have a question to you. What was your HB1C before you started stevia, and what is your current? How long you have been under treatment? No, sir. This is not used. You should not use this treatment. I think it is not a treatment like that. Is it? I have to make it is to my body. It is what's called not treatment. It is better for a human being. That's all. Quick and say, tell me what is the word. I can't say it is treatment. One minute, Mr. Nara, I'm interrupting you here. What he means to say, I don't know whether he has explained to it or people may ask one question: if I become normal, should I use it again or not? Better to use. It's a protective one, because there was a question: once we become normal, whether we should continue it or not, whether again we will be affected with the diabetic or what. That was the question. Better to continue. My answer is better to continue. Yeah, exactly, as it works Better as to a continue. protective. It works as a protective thing. Yes, protective thing. Modern. We should not think about money. We have to think about our health. So continue. See, sometimes we may get ill health. Sometimes we may get we are good. We are having it's good health. But changes no. So once you use stevia, normal life will go on. Okay, Kishore Chino. Yeah. Are you able to hear me? Yes, sir. Yeah. See, please suggest the dosage and the brand. I know that you are not promoting, but as we are beginners, just let us know how to use it and what brand and in what dosage. Thank you. See, dosage is 10 ml in the morning, 10 ml in the evening. Morning dose, I suggest after you freshen up, start your day with stevia. Yes. Because Okay. in herbal products, what we say, to have its optimum benefit, empty stomach we say. We get up, have our tea, coffee, then we go for something. No. We suggest you take stevia first, then you have your tea, coffee, juice, whatever it may be. Yes. Okay? Yeah, please suggest the product also. No, those things we will share it on the group that you have already joined. Sure. Thank you. So that's one Yeah. thing. So second thing, now to add to this particular thing, now after this conversation has gone forward, I understand the stevia which we are talking all these days as a sugar, as an alternative to sugar, is not actually the stevia that you are actually trying to promote, because you are telling that it has been alcohol based sugar sweetener that has been given, that we are calling as a stevia. But what Mr. Kulkarni you are suggesting is that a stevia which is in green color is a different material altogether. Is it right? My understanding is right. Yes, sir. 100% it is right. Yes. 100% it is right. It has gone on record also. Only the hot water extract of stevia has the medicinal properties. It has been documented. Second thing is, the dosage it was asked. Somebody had some 2-3 questions were there. What is the dosage? There was lot of pressure on WHO. WHO gave its report in 2006. It helps pancreatic beta cells. And the bottom line, because these allopathic people, they don't accept everything very easily for all this, whether it is nature cure, naturopathy or Ayurveda, all these things they don't. Bottom line, what they say is a proper dosage is to be determined. That doctor will do. What dosage has to be given? There is a medicine. He may say, take 10 ml, 5 ml, 15 ml, depending upon this one. But in 24 years' time, we have standardized. We have made all our exercises. And 10 ml has been decided is the best suited dosage for a diabetic patient. So irrespective, just to, sorry to interrupt, just to ask you this question, whatever may be the HbA1c of the person, you have standardized 10 ml. Why is that? Somebody has a huge sugar, still it will take, you are telling it will take a longer time to heal? No.
It's all dependent upon your pancreas. Pancreas take to get rejuvenated. This one is, what is your sugar level is not important for me. Mm. Your pancreas has to be rejuvenated. Pancreas should start functioning properly. So now, how do I understand my pancreatic level when I start? Like, there should be some documentation for me to understand, to believe that my sugar level has been normal or not. So how do I find out my pancreatic level is this? Now my pancreatic level has improved. Now, you have taken medicines because your doctor suggested you are a borderline or you are a diabetic patient to take medicine by seeing the sugar level. Correct. That is the only parameter. Correct. Okay. Now, once you start taking stevia along with whatever you are taking, you were taking for the last 5 years, 10 years, 12 years, whatever it may be, start stevia, give 3 months time. First month it does detoxification of the body. First month. Second month, your pancreas starts getting rejuvenated, and by the end of third month, you yourself feel that your body language. That's why I use the word your body language. What you say? Yes, I am still energetic. I am not tired. I can do some work. My digestion, this one has been improved. I was finding it difficult to sleep in the night. I may get up at midnight and may not go for the sleep. Those things, these disorders, whatever things are there, they will be regularized. This is called as body language. Based on this, again, you go to your doctor or lab and test your sugar level, then you will get to know whether sugar level has come or not. So can we still take, say, before we start taking the stevia, so we take our HbA1c or some readings, and after 3 months, when I go and take the same reading, I will find a difference in my HbA1c and other parameters. Yes, so exactly. See, during my reversal program, so the root cause of the sugar was also because I was taking a overdosage of medicine. I was becoming fat because I bloated a lot. I have to reduce my weight. Is this a process also when we are following the stevia, or we just take a stevia and it's a magical medicine, everything is going to set right? See, stevia, your weight loss, obesity, what you are talking about, weight gain, weight loss and obesity, constipation, sleeplessness, all these are connected to your pancreatic metastasis directly. Because malfunctioning of these things, the other organs, they will not function properly. So your whatever problems or whatever things you have just now spoke to me, those things will be taken care of once you start taking stevia within 2 to 3 months time. That also you will see. There is a result, there is an improvement in your health condition. Okay. So, just out of curiosity, how much will it average cost in a month for a person who is taking a 10 ml? What would be the cost and budget? Is it very expensive? No, it is not expensive. The MRP of the bottle is 600 rupees. 600? One bottle is for 1 month. In 3 to 6 months time, you will be able to. The thing is, there are people, those who say that 5 years, 10 years, 20 years, we are keeping on taking medicine, nothing, no improvement. But their medicinal graph is increasing. Here, the graph comes reverse wise. The intake of medicine will reduce. Okay. Okay, Baswaraj Yelburgi has a question. Short questions, please. Sir, ಈಗ ಈ ಸ್ಟೀವಿಯಾ ಏನಿದೆ, ಈ ಡಯಾಸಿಲ್ ಪ್ರಾಡಕ್ಟ್ ನಾವು ನೋಡಿದೀವಿ. ಸೊ ಅದನ್ನ ಯಾವ್ದ್ರ ಜೊತೆ ತಗೋಬೇಕು? ನೀರಿನ ಜೊತೆ ತಗೊಳ್ಳೋದ, ಡೈರೆಕ್ಟ್ ಆಗಿ ತಗೋಬೇಕು? ಡೈರೆಕ್ಟ್ ಆಗಿ ತಗೋಬೇಕು, ಡೈಲ್ಯೂಟ್ ಮಾಡೋ ಹಂಗಿಲ್ಲ. You should take it directly and then you drink whatever quantity you want. Don't dilute it. ಯಾವುದು ನೀರಿಗೆ ಮಿಕ್ಸ್ ಮಾಡಿ ತಗೊಳ್ಬಾರ್ದು. ನೀವು ಹೇಳಿದ್ರಿ ಬೆಳಿಗ್ಗಿನ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು ತುಂಬಾ ಒಳ್ಳೇದು ಅಂತ.
ನಾವು ಸಾಮಾನ್ಯ ಪ್ರಾಕ್ಟೀಸ್ ಏನಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ನೀರ್ ಕುಡಿತೇವೆ 2 ಗ್ಲಾಸ್. ಆ ನೀರ್ ಕುಡ್ದಾಗಿಂದ ನೀರು ಕುಡಿದ್ರೆ ಏನು ತೊಂದ್ರೆ ಇಲ್ಲ, ನೀರು ಕುಡಿಯೋದಕ್ಕೆ ನಾವು ಅಭ್ಯಂತರ ಇಟ್ಟಿಲ್ಲ. ಎಷ್ಟೋ ಜನ ಎದ್ದ ತಕ್ಷಣ ಹಾಸಿಗೆಲ್ಲ ಕಾಫಿ ಬೇಕು ಟೀ ಬೇಕು ಅಂತ ಕೇಳೋರು ಇರ್ತಾರೆ. ಬೆಟ್ಟಿ ಆದಂತರ ಎದ್ದು ಹೊರಗೆ ಬಂದಿರ್ತಾರೆ ಅವರು. ಅದ್ರಲ್ಲಿ ಶುಗರ್ ಇರ್ಬೋದು ಅಥವಾ ಟೀ ಪೌಡರ್ ಇರ್ಬೋದು ಮತ್ತೊಂದಿರ್ಬೋದು. ಈಗ ನಾವ್ ಹೇಳಂತದ್ದು ನಿಮ್ಗೆ ನನಗೆ ಎಕ್ಸಾಮ್ ಬರೆದು ಬಂದ ನಂತರ 100% ಮಾರ್ಕ್ಸ್ ಬೇಕು ಅನ್ನಂಗಿದ್ರೆ 100% ಮಾರ್ಕ್ಸ್ ಬರಂಗ್ ನಾನು ಕೆಲಸ ಮಾಡ್ಬೇಕು. 70-80% ಬಂದ್ರೆ ನಡೀತದ್ರಿ ಅಂತಂದ್ರೆ ನಾ ಚಹಾ ಕುಡ್ದಂತೂ ಸ್ಟೀವಿಯಾ ತಗೊಳ್ಬಹುದು. ಖಾಲಿ ಹೊಟ್ಟೆ ತಗೊಂಡ್ರೆ ತೊಂದ್ರೆ ಏನಿಲ್ಲ. ನೀರ್ ತಗೊಳೋದಕ್ಕೆ ಏನು ತೊಂದ್ರೆ ಇಲ್ಲ, ನೀರ್ ಕುಡಿಬಹುದು. ಅಲ್ಲ, ನೀರ್ ಕುಡಿಯೋದಕ್ಕಿಂತ ಮುಂಚೆನೆ ಸ್ಟೀವಿಯಾ ಕುಡಿಬಹುದು. ಕುಡಿದ್ರೆ ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು, ತುಂಬಾ ಒಳ್ಳೇದು. ಥ್ಯಾಂಕ್ ಯು. Vidya Tirumale, you have a question apart from sharing the brand name. No, I have no questions, Surendra. Everything was very clear. Okay. I just wanted the brand name and Okay. Those things we will share it further information on the group which we have already created. As this is not a brand promotion exercise, this is only to understand what is stevia and its effects on diabetics. So any question related to that, please ask. ಈಗ here I would like to, sir, I am just interrupting you. I would like to tell you specifically, the moment somebody says you are in diabetic or I am in diabetic, he is diabetic ಅಂತ ಅಂದಾಗ ಏನಾಗ್ತದೆ, ಜೀವನನೇ ಮುಗಿದು ಹೋಯ್ತು ಮಾರಾಯ, ನಾನು ಶುಗರ್ ಪೇಷಂಟ್ ಆಗ್ಬಿಟ್ಟು ಅನ್ನಂಥದ್ದು ಒಂದು ತಲೆ ಮೇಲೆ ಕೈ ಇಟ್ಕೊಂಡು ಕೂಡುವಂತ ಪರಿಸ್ಥಿತಿಗೆ ಬಂದಿದ್ರು ಜನಗಳು. ಲೈಫ್ ಲಾಂಗ್ ಔಷಧಿ ತಗೊಳ್ತಾ ಇರ್ಬೇಕು, ಲೈಫ್ ಲಾಂಗ್ ಇಂಜೆಕ್ಷನ್ ತಗೊಳ್ತಾ ಇರ್ಬೇಕು ಅನ್ನಂಥದ್ದು. ಆದ್ರೆ ಇದು ಆಗಲ್ಲ ಅಂತೇಳಿ ಇದನ್ನ ನಮಗೆ ನಾವ್ ಹೇಳ್ತಾ ಇರೋದಲ್ಲ, ಪ್ರಪಂಚದಾದ್ಯಂತ ಎಲ್ಲಾ ಕಡೆಯೂ ಕ್ಲಿನಿಕಲ್ ಟ್ರಯಲ್ಸ್ ಇನ್ ಆಲ್ಮೋಸ್ಟ್ ಆಲ್ ಕಂಟ್ರೀಸ್, clinical trials have been conducted and it has been published. If you want to have the reference in Bangalore, MS Ramaiah Medical College, RMV Hospital, University of Agriculture Science, ಟ್ರೈಪಾರ್ಟಿ ಟೀಮು 2006ರಲ್ಲಿ few patients with ಸ್ಟೀವಿಯಾ ಬೇಸ್ಡ್ ಪ್ರಾಡಕ್ಟ್ಸ್ ಕೊಟ್ಟು, ಇನ್ನು ಕೆಲವೊಬ್ಬರಿಗೆ ಹಾಗೆ ನಾರ್ಮಲ್ ಫುಡ್ ಕೊಟ್ಟು ಅದ್ರದ್ದು ಏನಾಗಿದೆ ಪಬ್ಲಿಷ್ ಮಾಡಿದ ಮೆಟೀರಿಯಲ್ 2006 ಅಲ್ಲಿ ಬೆಂಗಳೂರಲ್ಲಿ ಆಗಿರೋಂಥದ್ದು. So, idondu question ide. I have a question. See, like there are certain medicines whenever you take it, it will keep you under control. The moment you leave it, it will have its adverse effect. So, give me your honest opinion on stevia. If I happen to leave having stevia, say for example, I am completely normal, I am out of diabetic for a longer time, and I'm happy, I'm doing all these things. The moment I leave the stevia, will it start affecting me, having adverse effect, like I become a fat person, it comes into thyroid, or it has some other complication? Is there any medical report to support it? It will not have any side effect? Absolutely, it has no side effect. It has no after effect also. I have taken it for 3-4 months, I left it, then after effect also you will say no, there is no zero side effect. That's what I'm telling you. ಕನ್ನಡ ಹೇಳಿದ್ರೆ ಅಪಾಯ ಇಲ್ಲದ ಉಪಾಯ, ಚೂರು ಅಪಾಯ ಇಲ್ಲದ ಉಪಾಯ ಇದು. Then why there is so many misconception about stevia? People see, for me until now I was with the opinion that stevia is an alternative to sugar, and now you have told that it is a process which is wrongly done and it is not a medicine value, but it is a wrong thing that we are eating. I completely agree with that. Sorry sir, I am not telling wrong. It is a 0-calorie sweetener, but it doesn't have medicinal properties. Correct, that's what I meant to say. It doesn't have medicinal properties. They are promoting as a sweetener. They are 100% correct. They are promoting as sweetener. I am promoting as your health this one. So now the question is, when I am taking stevia as a medicine which is in green in color, so can I add sugar to my tea, coffee and drink? Yes, why not? After you become normal, whatever you were there earlier, say 4, 5, 6, 10 years back, same food habits you can continue. Sir, I'm interrupting you. Yeah. I used to take sweets also now and then. No problem for me. No, people. When I go to a function, attend a function, I used to take sweet and without any problem, doubt.
There are Because people since I'm using stevia long back. without any hesitation, they are leading their normal life. Yeah. Those who are having some fear, I may again get the diabetic this one and all these things. That's why they are controlling it. That might be, but you will have to lead a normal life. That is the intention. Yes. So I'm told that you have some patents also to your credit. Can you explain some Sorry, sir. in short? It is not patented, patentable. I have made, it is a patentable process. Okay. Stevia is known for almost 1500 years old. Nobody gives patents for stevia because it is a known product. Now, worldwide, so many patents have been awarded. It is called as a process know-how, process technology. For the process technology they give it. The process what I have developed is, diabetes, you go to any village, any small this one, even in jungle, those who are staying there also, they are suffering with diabetes and other things. So it should be made available in all those areas with a low cost, one thing. Second thing is, which can be easily done at different places at their own resources with available resources. Okay. That is the technology. So Patentable. is stevia also a good treatment for a thyroid patient? See, I can give you a booklet. If I tell something, it may look funny for you people. Published material I can give you. You can circulate to your people or you can mail them. It has got n number of medicinal properties, including skin diseases, skin problems. So same stevia can help, or is it a different product? No, it's a combination. It goes with a combination, but stevia plays a major role. No, what I Stevia mean plays to a- say, if a person comes with the thyroid, you will give a different mixture. Yes. If it comes with the diabetics, it comes with, you give a different. If the diabetes is only 100% stevia extract. For diabetes is only 100. There is no combination. There is no formulation. If somebody comes with, say for example, skin allergy, you give a different combination. For skin allergy, see, the thing is, it has got an excellent healing capacity. Okay. In 2006, not my company or not I myself, different companies, they have come out with the stevia-based toothpaste, stevia-based shaving cream, stevia-based soaps. Yes, in 2006 itself, it has come to market. Okay. Yes, 100%. Okay. Great. So Guru Nara, you have somebody is asking a question. What is your current HB1C? I want to go for test, sir, because my boy, I don't want to go. I'm very happy. Why should I go? Okay. I believe stevia. That's all. Okay. Okay. Sapna BR. ಎಸ್ ಸರ್ ಹೈಪೋಥೈರಾಯ್ಡ್ಗೆ 100 mcg ಥೈರೋನಾಮ್ ತಗೋತಾ ಇದ್ದೀನಿ. ಸೊ ನೀವು ಖಾಲಿ ಹೊಟ್ಟೆನಲ್ಲಿ ಸ್ಟೀವಿಯಾ ತಗೋಬೇಕು ಅಂತ ಹೇಳಿದ್ರಲ್ಲ, ಸೊ ಆ ಟ್ಯಾಬ್ಲೆಟ್ ನಾನು ಎದ್ದಿದ ತಕ್ಷಣ ಖಾಲಿ ಹೊಟ್ಟೆನಲ್ಲಿ ತಗೋಬೇಕು. ಇದಕ್ಕೆ ಟೈಮ್ ಡಿಫ್ರೆನ್ಸ್ ಏನಾದ್ರೂ ಇರ್ಬೇಕಾ ಅಥವಾ ಎರಡನ್ನೂ ಒಟ್ಟಿಗೆ ಒಂದಾದ್ಮೇಲೆ ಒಂದು ಖಾಲಿ ಹೊಟ್ಟೆನಲ್ಲಿ ತಗೋಬೋದಾ? ಒಟ್ಟಿಗೆ ತಗೊಳ್ಬೇಡಿ. ಯಾಕಂದ್ರೆ ನಿಮ್ಗೆ ಥೈರಾಯ್ಡ್ಗೆ ಮೇನ್ ನಿಮ್ಗೆ ಅದರ ಟ್ರೀಟ್ಮೆಂಟ್ ಮುಖ್ಯವಾಗಿ ಆಗ್ಬೇಕಾಗಿರುವಂತದ್ದು. ಆ ಔಷಧಿ ಸಡನ್ ಆಗಿ ಇದು ಮಾಡಕ್ ಆಗೋದಿಲ್ಲ. ಅದಕ್ಕೆ ತಗೊಂಡು ನಿಮ್ಗೆ ಒಂದು 1/2 hour to 45 minutes ಟೈಮ್ ಕೊಟ್ಟು ಇದನ್ನ ತಗೊಳ್ಳಿ. ಇದು ತಗೊಂಡು ನೀವು ಕಂಟಿನ್ಯೂ ಮಾಡಿದ ಸ್ವಲ್ಪ ದಿನದ ನಂತರ ನಿಮ್ಗೆ ಅನುಕೂಲ ಆದಾಗ ಆವಾಗ ನೀವು ಟೈಮ್ ಚೇಂಜ್ ಮಾಡಿ ಇದನ್ನ ಮೊದಲು ತಗೊಂಡು ಅದನ್ನ ಆ ನಂತರ ತಗೊಳ್ಬಹುದು ನೀವು. ಯಾಕಂದ್ರೆ ನಮ್ಮ ಬಾಡಿ ಈಗ ಒಂದು ಯಾವ್ದೋ ಒಂದು ಔಷಧಿಗೆ ಮತ್ತೊಂದಕ್ಕೆ ಸೆಟ್ ಆಗಿದೆ, ಅಡ್ಜಸ್ಟ್ ಆಗಿದೆ ಅದು. ಹೌದು. ಅದನ್ನ ನೀವು ಸಡನ್ ಆಗಿ ಚೇಂಜ್ ಮಾಡಿದ್ರಿ ಅಂದ್ರೆ ನಿಮ್ಗೆ ಇಲ್ಲದ ತಾಪತ್ರಗಳು ಸ್ಟಾರ್ಟ್ ಆಗ್ತವೆ ಬಾಡಿಯಲ್ಲಿ. ಅದನ್ನ ಮಾಡಕ್ ಹೋಗ್ಬೇಕು. ಓಕೆ ಸರ್, ಥ್ಯಾಂಕ್ ಯು. Divya BK. ಯಾ, ನಮಸ್ಕಾರ ಸರ್. ಇವಾಗ is it good only for adults or can it also be taken as a detoxifying liquid? I mean, ಬೆಳಗ್ಗೆ ಎದ್ದ ತಕ್ಷಣ ಡಿಟಾಕ್ಸ್ ಬೇಕಾದ್ರೂ ತಗೋಬಹುದಾ? ಮೊದಲು ಮುಖ್ಯವಾಗಿ ಹೇಳುವಂತದ್ದು, ಡಯಾಬಿಟಿಸ್ನವರಿಗೆ ಅಥವಾ ಈ ಏಜ್ನವರಿಗೆ ಅಂತ ನಾನು ಹೇಳ್ತಾ ಇಲ್ಲ. ಸ್ಟೀವಿಯಾ ಅನ್ನೋಂಥದ್ದು ಪ್ರತಿಯೊಬ್ಬರಿಗೂ ಬೇಕಿರುವಂತದ್ದು. ತಗೊಂಡ್ರೆ ಒಳ್ಳೆಯದು. ನನಗೇನು ಇಲ್ಲ, ನಾನು ಹೇಗೆ ತಗೊಳ್ಳಿ ಅಂತ ಹೇಳ್ತಾ ಇಲ್ಲ. ಯಾವ ಕಾರಣಕ್ಕೆ ಯಾವಾಗ ಏನಾಗ್ತದೆ, ಈಗ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಸ್ಕೂಲ್ ಮಕ್ಕಳಿಗೆ ಯಾಕೆ ಶುಗರ್ ಬರ್ತದೆ, ಜಸ್ಟ್ ಒಂದು ಉದಾಹರಣೆ ತಗೊಳ್ಳೋದಾದ್ರೆ,
8 ವರ್ಷ 10 ವರ್ಷ 12 ವರ್ಷದ ಮಕ್ಕಳಿಗೆಲ್ಲ ಸ್ಕೂಲಿಗೆ ಹೋಗಂತವ್ರು, ಅವ್ರಿಗೆ ಯಾವ ತರದ ಯೋಚನೆ ಇದೆ, ಚಿಂತೆ ಇದೆ, ಉಣ್ತಾರೆ ತಿಂತಾರೆ ಆಟ ಆಡ್ಕೊಂಡಿದ್ದಾರೆ. ಮಕ್ಕಳು ಇರ್ಬೇಕಾದಾಗ ಒಂದು 3-4-5 ವರ್ಷಕ್ಕೆ ಅವ್ರಿಗೆ ಶುಗರ್ ಇರ್ಲಿಲ್ಲ. ಸ್ಕೂಲಲ್ಲಿ ಹೋದಾಗ ಮೇಸ್ಟ್ ಹೇಳ್ತಾರೆ ಆ ಪಾಠ ಓದ್ಕೊಂಡ್ ಬಂದಿಲ್ಲ, ಇದನ್ನ ಲೆಸನ್ ಇದು ಮಾಡಿಲ್ಲ. ಮನೇಲಿ ಹೋದಾಗ ನೀನು ಪಕ್ಕದ ಮನೆ 95% ತಗೊಂಡಿದೆ, ನೀನೇನೋ 75% 80 ತಗೊಂಡಿದೆ ಅಂತ ಹೇಳಿ ಅವನಿಗೆ ಅಷ್ಟೇ ವಿಷಯನೇ ಸಾಕದು ಸ್ಟ್ರೆಸ್ ಸ್ಟ್ರೇನಿಗೆ. ಯಾವ ಕಾರಣಕ್ಕೆ ಏನಾಗ್ತದೆ ಹೇಳಕ್ಕಾಗಲ್ಲ. ಪ್ಯಾಂಕ್ರಿಯಾ ಅನ್ನೋಂಥದ್ದೊಂದು ಆರ್ಗನ್ ಅನ್ನ ಪ್ರೊಟೆಕ್ಟ್ ಮಾಡೋದಕ್ಕೆ ಇದು ಒಂದು ಶೀಲ್ಡ್ ಇದ್ದಂಗಿದೆ ಉಪಾಯ. ಸೊ ನೀವು ಹೇಳ್ತಾ ಇರೋದು ಎ ನಾರ್ಮಲ್ ಹೆಲ್ದಿ ಪರ್ಸನ್ ಆಲ್ಸೋ ಕ್ಯಾನ್ ಟೇಕ್ ಇಟ್ ಆಸ್ ಜಸ್ಟ್ ಆಸ್ ಎನ್ ಹೆಲ್ತಿ ಡ್ರಿಂಕ್. ಎಸ್, ನಾವು ಇದಕ್ಕೆ ಪರ್ಫೆಕ್ಟ್ ಹೆಲ್ತ್ ಡ್ರಿಂಕ್ ಅಂತಾನೆ ಹೇಳಿದ್ವಿ. ಇಟ್ಸ್ ಎ ಪರ್ಫೆಕ್ಟ್ ಹೆಲ್ತ್ ಡ್ರಿಂಕ್ ಅಂತಾನೆ ಹೇಳಿದ್ವಿ. ಇದರಿಂದ ಹೇರ್ ಲಾಸ್ ಆಗೋದು, ಯೂಸ್ಡ್ ಫಾರ್ ಇಮ್ಯುನಿಟಿ ಇಂಪ್ರೂವ್ಮೆಂಟ್ ಆಗುತ್ತೆ ಅಂತ. ಮಿಸ್ಟರ್ ನಾರಾ ವಾಸ್ ರೆಫರಿಂಗ್ ದ ಸೇಮ್ ಥಿಂಗ್. ನಿಮ್ಮ ಇಮ್ಯೂನ್ ಸಿಸ್ಟಮ್ ಹೆಚ್ಚಾಗೋದು ಅಂದ್ರೆ ಅರ್ಥ ಏನು? ನಾನು 8 ಗಂಟೆ ಕೆಲಸ ಮಾಡೋನಿಗೆ 12 ಗಂಟೆ ಕೆಲಸ ಮಾಡೋಷ್ಟು ಶಕ್ತಿ ಇದೆ ಅನ್ನಂಗಿದ್ರೆ ನನ್ನ ಇಮ್ಯೂನ್ ಸಿಸ್ಟಮ್ ಡೆವಲಪ್ ಆಗಿದೆ ಅಂತ ಆಯ್ತು ಅಲ್ಲಿಗೆ. ಸೊ ಮಕ್ಕಳಿಗೆ ಇವಾಗ ಡೋಸೇಜ್ ಕಮ್ಮಿ ಕೊಡ್ಬೇಕಾ ಅಥವಾ ರೆಕಮೆಂಡೆಡ್ ಫಾರ್ ಕಿಡ್ಸ್ ಆರ್ ನಾಟ್? ಫಸ್ಟ್ ಆಫ್ ಆಲ್ ಇಲ್ಲ, ಯಾವ ಏಜ್ನವ್ರಾದ್ರೂ ತಗೊಳ್ಬಹುದು. ಕಿಡ್ಸ್ಗೆ ನಾನು ಹೇಳ್ತೀನಿ ನಿಮ್ಗೆ ಇನ್ನೊಂದು ಏನಂದ್ರೆ, ಇದಕ್ಕೆ ಲೈವ್ ಎಕ್ಸಾಂಪಲ್ ಕೊಡ್ತೀನಿ ನಾನು. ಇದು ವಿಚ್ ಹಸ್ ಗಾನ್ ಆನ್ ರೆಕಾರ್ಡ್ ಆಲ್ಸೋ. ಕುಮಟಾ ಕರ್ನಾಟಕದಲ್ಲಿ ಹೇಳ್ತಾ ಇರೋಂಥದ್ದು. ಇಟ್ಸ್ ಇನ್ ಕುಮಟಾ, ಸಿರ್ಸಿ, ಗೋಕರ್ಣ. ಅಲ್ಲಿ ಒಟ್ಟು 8 ಜನ ಮಕ್ಕಳು ಮಣಿಪಾಲದಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರು. ಆ 8 ಜನ ಮಕ್ಕಳಿಗೆ ಇಂಜೆಕ್ಷನ್ ಪ್ರತಿನಿತ್ಯ ಬೆಳಿಗ್ಗೆ ಸಂಜೆ ಊಟದ ಟೈಮ್ಗೆ ಅವ್ರು ಇಂಜೆಕ್ಷನ್ ತಗೊಳ್ತಾ ಇರೋಂಥದ್ದು ಅವರ ತಂದೆಗಳೇ ಕೊಡ್ತಾ ಇದ್ರು. ಅವರ ವಯಸ್ಸು 6ರಿಂದ 11 ವರ್ಷ. ಡಯಾಬಿಟಿಕ್ ಮಣಿಪಾಲದಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರು. ಆ ಮಕ್ಕಳಿಗೆ ನಾನು ನೋಡಿರ್ಲಿಲ್ಲ. ಈ ಸ್ಟೀವಿಯಾದನ್ನ ಅಲ್ಲಿ ತಗೊಳ್ಳೋರು ಮಾಡೋರು ಯಾರೋ ರೆಫರೆನ್ಸ್ ಕೊಟ್ಟು ಇದನ್ನ ತಗೊಂಡ್ರೆ ಒಳ್ಳೇದಾಗತ್ತೆ, ಅದು ಸೈಡ್ ಎಫೆಕ್ಟ್ ಇಲ್ಲ ಅಂತ. ಅದರಲ್ಲಿ 7 ಜನ ಮಕ್ಕಳು ಸ್ಟೀವಿಯಾ ತಗೊಂಡು ವಿ ಅಡಾಪ್ಟೆಡ್ ದೋಸ್ ಕಿಡ್ಸ್. ವಿ ಟೋಲ್ಡ್ ವಿ ವಿಲ್ ಪ್ರಮೋಟ್ ಇನ್ ಯುವರ್ ಏರಿಯಾ. ಈ ತರ ಅಂತಲ್ಲ, ಡೆಮಾನ್ಸ್ಟ್ರೇಷನ್ ತೋರಿಸಿ ಮಕ್ಕಳಿಗೆ. ಈಗ ಏನಾಗ್ತದೆ, ಎಷ್ಟೋ ಜನ ಅಲೋಪತಿಯಲ್ಲಿ ಏನ್ ಹೇಳ್ತಾರೆ, ಮಕ್ಕಳಿಗೆ ಶುಗರ್ ಇದೆ ಅನ್ನಂಗಿದ್ರೆ ಅವ್ರು ಪ್ಯಾಂಕ್ರಿಯಾ ಕೆಲಸನೇ ಮಾಡೋದಿಲ್ಲ ಅನ್ನೋಂಥದ್ದು ಮಾತು ಹೇಳ್ತಾರೆ. ಒಂದ್ ವೇಳೆ ಪ್ಯಾಂಕ್ರಿಯಾ ಕೆಲಸ ಮಾಡೋದಿಲ್ಲ ಅಂದ್ರೆ ಮನುಷ್ಯ ಸರ್ವೈವ್ ಆಗೋದೇ ಕಷ್ಟ. ನನಗೆ ಸಿಂಥೆಟಿಕ್ ಇನ್ಸುಲಿನ್ ಎನರ್ಜಿಯಾಗಿ ಕನ್ವರ್ಟ್ ಮಾಡಲ್ಲ. ಆ ಸಿಂಥೆಟಿಕ್ ಇನ್ಸುಲಿನ್ ಎನರ್ಜಿ ವಾಹಿನಿಯಾಗಿ ಕೆಲಸ ಮಾಡೋದಿಲ್ಲ ದೇಹದಲ್ಲಿ. ಅದು ನನಗೆ ಬೇರು ಜೀವ ಹಿಡ್ಕೊಂಡಿರ್ತದೆ. ಅದನ್ನ ನಾವು ರಿಜುವನೇಟ್ ಮಾಡ್ಬೇಕಾಗ್ತದೆ. ನಾವು ಮೂಲಕ್ಕೆ ಹೋಗೋಣ ಏನು ಅಂತ ಹೇಳಿ. ಇದು ವಾದಕ್ಕಾಗಿ ವಾದ ಮಾಡೋದು ಬೇಡ. ಅವ್ರ ಮಕ್ಕಳು ಈಗ ನಮ್ಗೆ ಆ ಒಂದು ಲೈವ್ ಎಕ್ಸಾಂಪಲ್ ನೀವು ಬೇಕು ಅಂದ್ರೆ ಅವ್ರ ರೆಫರೆನ್ಸ್ಗಳು ನಂಬರ್ಗಳು ಕೊಡ್ಬೋದು. ಅವ್ರ ತಂದೆ ತಾಯಿಗಳದ್ದು ನಮಗೆ ನಿಜವಾಗ್ಲೂ ಜೀವ ಕೊಟ್ಟಂಗಾಗಿದೆ, ಮರುಜೀವ ಕೊಟ್ಟಂಗಾಗಿದೆ ಸರ್ ಅಂತ ಹೇಳ್ತಾರೆ. Okay, they have recovered from the diabetics. Yes, sir. How long it was? Almost 1 year they have taken. Okay. ಕೇಶವಮೂರ್ತಿ 6 ಜನ ಮಕ್ಕಳಿದ್ದಾರೆ. ಆ 6 ಜನ ಮಕ್ಕಳಿಗೆ ನಾನು ಮೀಟ್ ಆಗಿರ್ಲಿಲ್ಲ. ಆದ್ರೆ ಒಂದು ಫಂಕ್ಷನ್ ಅಲ್ಲಿ, ಒಂದು ಸಿರ್ಸಿಯಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ಸಿರ್ಸಿ ಅಲ್ಲ, ಸಾರಿ, ಕುಮಟಾದಲ್ಲಿ ಒಂದು ಫಂಕ್ಷನ್ ಮಾಡಿದ್ರು. ಆವಾಗ ಹೇಳಿದ್ರು, ಇಲ್ಲ ನೀವು ಬರ್ಲೇಬೇಕು, ಆ ಮಕ್ಕಳು ಪೇರೆಂಟ್ಸ್ ಎಲ್ಲರೂ ಬರ್ತಾರೆ, ನೀವು ಅವ್ರು ನೋಡಿದಂಗ ಆಗತ್ತೆ, ಬನ್ನಿ ಸರ್ ಅಂತ. ಇದು ನಾವು ಅಂದ್ರೆ ಉತ್ಪ್ರೇಕ್ಷೆಗಳಿಗೆ ಹೇಳುವಂತದ್ದಲ್ಲ, ಲೈವ್ ನಮ್ಮ ಹತ್ರ ಎದುರುಗಡೆ ಕಣ್ಣಿಗೆ ಕಾಣುವಂತ ರೀತಿಯಲ್ಲಿ ಇದೆ. ಒಂದು ಎರಡನೇದಾಗಿ ನಮಗೆ ಎಲ್ಲ ಕಡೆ ಕ್ಲಿನಿಕಲ್ ಟ್ರಯಲ್ಸ್ ಆಗಿರುವಂತ ಪಬ್ಲಿಷ್ಡ್ ಮೆಟೀರಿಯಲ್ಗಳು ಇದೆ. ಇವಾಗ that attracts one question, Kulkarni sir. If 100 people takes it, what is the percentage of people will get? Is there a chances that there's a certain percentage of people will not be able to reverse their diabetics, or is it 100%? 15 to 20% we discard. Okay. 15 to 20%. Why is that? Why ಅಂತಂದ್ರೆ ಇದರಲ್ಲಿ ಹೇಳಿದಂಗೆ ಅವರು ಒಂದಿನ ತಗೊಂಡ್ರು, ಒಂದಿನ ಬಿಟ್ರು, ಬೆಳಿಗ್ಗೆ ತಗೊಂಡ್ರು ರಾತ್ರಿ ಬಿಟ್ರು ಬೆಳಿಗ್ಗೆ ತಗೊಂಡ್ರು, ಅಥವಾ ಕುಡಿದು ಮಾಡೋದು, ಮತ್ತೊಂದು ಸಿಗರೇಟು, ಮತ್ತೊಂದು ಇವೇನೇನೋ ಅವ್ರವ್ರ ಹ್ಯಾಬಿಟ್ಸ್ ಇರ್ತಾವೆ. ನಾ ಅದ್ರ ಬಗ್ಗೆ ಮಾತಾಡೋದಿಲ್ಲ. ಒಂದ್ ವೇಳೆ ನಿಮ್ ನಾರ್ಮಲ್ ಜೀವನ ನೀವು ಮಾಡಿದ್ರೆ, ಈಗ ನಾನ್ ವೆಜಿಟೇರಿಯನ್ ತಗೋಬೇಕಾ ಬೇಡ ಅಂತ ಸುಮಾರು ಜನ ಕೇಳಿರ್ತಾರೆ. ನನ್ನ ಹತ್ರ ಮುಸ್ಲಿಮ್ಸ್, ಕ್ರಿಶ್ಚಿಯನ್ಸ್ ಮತ್ತೊಬ್ರು ಅವ್ರ ಫುಡ್ ಇದೆ, ಅದು ಅವ್ರು ತಗೋತಾರೆ ವಾರದಲ್ಲಿ. ಹಾಗೆ ನಾನು ಲಿಮಿಟೆಡ್ ಆಗಿ ವಾರದಲ್ಲಿ ದಿನ ಬೆಳಗ್ಗೆ ಅದೇ ತಿಂತೀವಿ ಅನ್ನೋಂಥದ್ದಾದ್ರೆ ಅದಕ್ಕೆ ನಿಮ್ಗೆ ರಿಸಲ್ಟ್ ಸಿಗೋದು ಬಹಳ ಡಿಲೇ ಆಗ್ತಾ ಹೋಗುತ್ತೆ. ಅದಕ್ಕೆ ನಾವು ಲೈಫ್ ಸ್ಟೈಲ್ ಅನ್ನೋಂಥದ್ದು ಏನಿದೆ ಬಹಳ ಮುಖ್ಯವಾಗಿರುತ್ತೆ. ತಿನ್ಬೇಡ್ರಿ ಅಂತ ನಾವು ಹೇಳೋದಿಲ್ಲ, ಕುಡಿಬೇಡ್ರಿ ಅಂತ ಹೇಳ್ತಾ ಇಲ್ಲ. ನಿಮ್ಮ ಆಹಾರನೇ ಅದು ಇದೆ ಅಂದಾಗ ತಿನ್ರಿ ಅಂತ ಹೇಳ್ತೀವಿ, ಆದ್ರೆ ಒಂದು ಲಿಮಿಟ್ ನಲ್ಲಿ ಇರ್ರಿ ಅಂತ ಹೇಳ್ತೀವಿ. ಸೊ ಕೇಶವಮೂರ್ತಿ ಅವರೇ, ನಾನು ಮುಂದಿನ ಕ್ವಶನ್ ಕೇಳ್ತೀನಿ ಆಮೇಲೆ. ಕೇಶವಮೂರ್ತಿ ಅವರೇ, ನಿಮ್ಮ ಕ್ವಶನ್ ಕೇಳಿ. ಕೇಶವಮೂರ್ತಿ ಅವರಿಲ್ಲ. ಸಪ್ನಾ ಬಿಆರ್ ಸರ್, ಇದು ಥೈರಾಯ್ಡ್ಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರಲ್ಲ ಸರ್, ಅದು
ಸೊ ಸ್ಟೀವಿಯಾ ತಗೊಂಡ್ಮೇಲೆ ಅದ್ರ ಡೋಸೇಜ್ ಏನಾದ್ರೂ ಕಮ್ಮಿ ಆಗಕ್ ಚಾನ್ಸಸ್ ಇರುತ್ತಾ? ಥೈರಾಯ್ಡ್ ಟ್ಯಾಬ್ಲೆಟ್ ಡೋಸೇಜ್? ಇಲ್ಲ, ನೀವು ನೋಡಿ, ನಿಮ್ಗೆ ಇದು 3 ತಿಂಗಳವರೆಗೂ ನಿಮ್ಗೆ ನಾವು ಏನು ಕೊಡಕ್ ಹೋಗೋದಿಲ್ಲ, ಚೇಂಜ್ ಮಾಡಕ್ ಹೋಗೋದಿಲ್ಲ. 3 ತಿಂಗಳು ಆದ ನಂತರ ನಿಮ್ಮ ಬಾಡಿಯಲ್ಲಿ ನಿಮ್ಮ ಡಾಕ್ಟರ್ ನಿಮ್ಮ ಮೆಡಿಸಿನ್ಸ್ ಗಳ ಪ್ರಮಾಣವನ್ನು ನಿಮ್ಮ ಡಾಕ್ಟರ್ ಡಿಸೈಡ್ ಮಾಡ್ತಾರೆ. ನಿಮ್ಗೆ ಇಷ್ಟು ಅವಶ್ಯಕತೆ ಬೇಕಾಗೋದಿಲ್ಲ, ಇಷ್ಟು ಪ್ರಮಾಣ ಕಮ್ಮಿ ಮಾಡುವಂತ ನಿಮ್ಮ ಡಾಕ್ಟರ್ಗಳೇ ಹೇಳ್ತಾರೆ ನಿಮ್ಗೆ. ಸೊ ಟೆಸ್ಟ್ ಮಾಡಿಸಿ ಅದು ಕಮ್ಮಿ ಮಾಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಚಾನ್ಸಸ್ ಎಲ್ಲ ಆಗೇ ಆಗತ್ತೆ, ಖಂಡಿತ ಆಗತ್ತೆ, ನೀವು ಟ್ರೈ ಮಾಡಿ. ಓಕೆ ಸರ್. ಕೇಶವಮೂರ್ತಿ. ಕೇಶವಮೂರ್ತಿ ಸುದಿ ಅವ್ರಿಗೆ ಆಗ್ತಿಲ್ವಂತ. ಅನ್ಮ್ಯೂಟ್ ಮಾಡ್ಕೋಬೇಕು. ಸರ್ ನೀನೇ ಕೇಳ್ಬೋದು, ನೀನೇ ಕೇಳ ಅಷ್ಟು, ನೀನೇ ಕೇಳ. ಕೇಳಿದೀವಿ ಅವ್ರ ಪರವಾಗಿ. ಇಲ್ಲ, ಅವ್ರು ಇಲ್ಲಿಲ್ಲ, ನಾನು ಫೋನ್ ಮಾಡಿ ಕೇಳಿ ಹೇಳ್ತೀನಿ. Okay. So does anyone has a question? I think it's time to wrap up in next 2 minutes. 1 minute. ಅಜ್ಜಪ್ಪ ಅವರೇ, ನಿಮ್ದು ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಮಾತಾಡಿ ಬಸವರಾಜ್ ಸರ್. ಈಗ ಇಷ್ಟೊತ್ತು ಬಗ್ಗೆ ಟಿವಿಯ ಹೇಳ್ತಾ ಇದ್ದಲ್ಲ, ಆ ಪ್ರಾಡಕ್ಟ್ ನ ಈ ಜೂಮ್ ಇದ್ರಲ್ಲಿ ಆ ಪ್ರಾಡಕ್ಟ್ ಈಗ ಎಕ್ಸಿಸ್ಟಿಂಗ್ ನೀವು ಏನ್ ಮಾರ್ಕೆಟಿಂಗ್ ಕೊಡ್ತಾ ಇದ್ದೀರಿ, ಅದು ಜಸ್ಟ್ ಹೊಸಬ್ರು ತುಂಬಾ ಜನ ಇದಾರೆ, ಅದು ಜಸ್ಟ್ ಶೋ ಮಾಡ್ಬೋದಾ? ಅದನ್ನ ಮಾಡಕ್ ಹೋಗೋದು ಬೇಡ. ಭಾರತೀಯ ಇಲ್ಲಿ ಏನಾಗ್ತಂದ್ರೆ, ಈ ನಾವು ಮೀಟಿಂಗ್ ನಲ್ಲಿ ಯಾವ್ದೊಂದು ಪ್ರಾಡಕ್ಟ್ ಅನ್ನ ನಾವು ಪ್ರಮೋಟ್ ಮಾಡ್ತಾ ಇದೀವಿ ಅನ್ನೋದು ಬರುತ್ತದೆ ಬೇಡ. ನಾವು ಇದನ್ನ ಮಾಹಿತಿಯ ಒಂದು ಕಾರ್ಯಾಗಾರ ಅಂತ ತಗೊಂಡಿದೀವಿ. ಇಟ್ಸ್ ಅನ್ ವಾಟ್ ವಿ ಹ್ಯಾವ್ ಇಟ್ಸ್ ಅನ್ ಎಜುಕೇಟಿವ್ ಪ್ರೋಗ್ರಾಮ್ ಅಥವಾ ಜನಗಳಿಗೆ ಮಾಹಿತಿ ಕೊಡುವಂತ ಪ್ರೋಗ್ರಾಮ್ ಅಂತ ತಗೊಂಡಾಗ, ಇಲ್ಲ ನಾಳೆ ಏನಾಗ್ತದೆ, ಯಾವ್ದೋ ಒಂದು ಪ್ರಾಡಕ್ಟ್ ಅನ್ನು ಪ್ರಮೋಟ್ ಮಾಡ್ಲಿಕ್ಕೆ ಇವ್ರು ಬಂದು ಹೇಳ್ತಾ ಇದಾರೆ ಅನ್ನೋದು ಪ್ರಶ್ನೆ ಬರ್ತದೆ. ನೀವು ಅಡ್ಮಿಟ್ ಗೆ ಕೇಳಿ ಯಾವ ಪ್ರಾಡಕ್ಟ್ ತಗೋಬೇಕು, ಎಲ್ಲಿ ತಗೊಳ್ಬೇಕು ಅನ್ನೋಂಥದ್ದು ಅವ್ರಿಗೆ ಕೇಳಿದಾಗ ಅವ್ರು ನಿಮ್ಗೆ ಹೇಳ್ತಾರೆ ಅದನ್ನ. ಅಲ್ಲ, ಅದನ್ನೇ ನಾನು ಕೇಳಕ್ ಹೋಗ್ತಾ ಇದ್ದೆ. ನಿಮಗೆ ಅವ್ರದ್ದು ಫೋನ್ ನಂಬರ್ ನಾವು ಗ್ರೂಪ್ ಅಲ್ಲಿ ಹಾಕ್ತೀವಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಆಯ್ತಾ? ಓಕೆ. ಸುರೇಶ್ ಅವ್ರು ಕೇಳ್ತಾರೆ, ಕ್ಯಾನ್ ವಿ ಟೇಕ್ ಸ್ಟೀವಿಯಾ ಫ್ರೆಶ್ ಲೀವ್ಸ್? ಇವತ್ತಿಗೂ ಮಾರ್ಕೆಟ್ ನಲ್ಲಿ ಸ್ಟೀವಿಯಾ ಫ್ರೆಶ್ ಲೀಫ್ಗಳು ಅಥವಾ ಸ್ಟೀವಿಯಾ ಡ್ರೈಡ್ ಲೀಫ್ಗಳು ಮಾರಾಟ ಆಗ್ತಾ ಇದ್ದಾವೆ. ಇದರ ಬಗ್ಗೆ 2006ರಲ್ಲಿ ಯಾವಾಗ ಗೆಜೆಟ್ ಆಯ್ತೋ ಮೆಡಿಸಿನಲ್ ಪ್ಲಾಂಟ್ ಅಂತ, ಪ್ರತಿಯೊಂದು ಸ್ಟೇಟ್ ಅಲ್ಲಿ, ಭಾರತದ ಪ್ರತಿಯೊಂದು ಸ್ಟೇಟ್ ಅಲ್ಲಿ ಮೆಡಿಸಿನಲ್ ಪ್ಲಾಂಟ್ ಬೋರ್ಡ್ ಇರ್ಬೋದು, ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಇರ್ಬೋದು, ಒಂದೊಂದು ಎಕರೆಗೆ 4 ಲಕ್ಷ ರೂಪಾಯಿ ಹಂಗೆ ಸಬ್ಸಿಡಿ ಕೊಟ್ಟು ಪ್ರಮೋಟ್ ಮಾಡೋದಕ್ಕೆ ದುಡ್ಡು ಕೊಟ್ಟು ಬೆಳೆಸಿದ್ರು ರೈತರಿಗೆ, ಹೇಳಿ ಬೆಳೀರಿ ಅಂತ, ಮೆಡಿಸಿನಲ್ ಪ್ಲಾಂಟ್ ಅಂತ. ಪ್ರೊಸೆಸ್ ಟೆಕ್ನಾಲಜಿ ಇರಲಿಲ್ಲ. ಇದು ಪ್ರೊಸೆಸ್ ಟೆಕ್ನಾಲಜಿಯನ್ನು ನಾನು 2006ರಲ್ಲಿ ಹಿಮಾಚಲ್ ಪ್ರದೇಶದಲ್ಲಿ IHBT ಅಂತ ಇದೆ, ಇದು ಹರ್ಬ್ಸ್ ಗಳ ಬಗ್ಗೆ ಅಥವಾ ಮತ್ತೆ ನಿಮ್ಗೆ ಹರ್ಬಲ್ ಎಕ್ಸ್ಟ್ರಾಕ್ಟ್ ಬಗ್ಗೆ ಸ್ಪೆಷಲೈಸ್ ಮಾಡೋದು. ಹಾಗೆ ನಿಮ್ಮ ಹತ್ರ CFTR ಅಂತ ಇದೆಯೋ ಫುಡ್ ಬಗ್ಗೆ, DRDO ಡಿಫೆನ್ಸ್ ಬಗ್ಗೆ ಏನಂತಿದೆಯೋ, ಹಾಗೆ ಇದು IHBT ಹರ್ಬ್ಸ್ ಬಗ್ಗೆ ರಿಸರ್ಚ್ ಮಾಡುವಂತ ಒಂದು ಸೆಂಟ್ರಲ್ ಗವರ್ಮೆಂಟ್ ಆರ್ಗನೈಸೇಷನ್. ಅಲ್ಲಿ ನಾನು 2006ರಲ್ಲಿ 10 ಲಕ್ಷ ರೂಪಾಯಿ ರಾಯಲ್ಟಿ ಕೊಟ್ಟು ಅಂಡರ್ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯಲ್ಲಿ ಈ ಟೆಕ್ನಾಲಜಿಯನ್ನ ಅವ್ರ ಹತ್ರ ನಾವು ಅಗ್ರಿಮೆಂಟ್ ಮುಖಾಂತರ ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿಯಲ್ಲಿ ತಗೊಂಡಿದ್ದೀವಿ. ಆವಾಗ ಪ್ರೊಸೆಸ್ ಮಾಡೋದಕ್ಕೆ ಬಂತು. ಮೊದಲೆಲ್ಲರೂ ಬರೀ ಎಲೆ ತಿಂತಾ ಇದ್ವಿ, ಈಗೂ ಮಾರ್ಕೆಟ್ ನಲ್ಲಿ ಎಲೆ ಸಿಗ್ತದೆ, ಆದ್ರೆ ನಿಮಗೆ ಸರಿಯಾದ ಪ್ರಮಾಣದಲ್ಲಿ ಡೋಸೇಜ್ ಸಿಗ್ಲಿಲ್ಲ. 10 ml ಅಂತ ಹೆಂಗ್ ಗೊತ್ತಾಗುತ್ತೆ? WHO ಹೇಳಿದ್ರು ಅದೇ ಹೇಳ್ತು, ಇದಕ್ಕೆ ಪ್ರಾಪರ್ ಡೋಸೇಜ್ ಅನ್ನೋಂಥದ್ದು ಫಿಕ್ಸ್ ಆಗ್ಬೇಕಾಗಿದೆ ಅನ್ನೋಂಥದ್ದು 2006ರಲ್ಲಿ ಹೇಳಿದ್ರು. ಹಾಗಾಗಿ ನಾವು ಈ ಒಂದು CFTR ಅಪ್ರೋಚ್ ಮಾಡಿದ್ವಿ. ಸಾಕಷ್ಟು ಬೇರೆ ಬೇರೆ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಒಂದು ಸ್ಟ್ಯಾಂಡರ್ಡೈಸ್ ತಂದಿದ್ದೀವಿ. ಸೊ ಎಲೆ ಇಟ್ಸ್ ಆಲ್ಸೋ ಗುಡ್, ಬಟ್ ಯು ಕೆನಾಟ್ ಮೆಜರ್ ದಿ ಡೋಸೇಜ್, ಸೊ ದಟ್ಸ್ ದ ಡಿಸ್ಅಡ್ವಾಂಟೇಜ್. ಬಟ್ ಇಫ್ ಯು ಆರ್ ಏಬಲ್ ಟು ಡಿಟರ್ಮಿನ್ ದಿ ಡೋಸೇಜ್ ವಿತ್ ದಿ ಲೀವ್ಸ್, ಇಟ್ಸ್ ಓಕೆ. ಓಕೆ. ದಿವ್ಯಾ. ಎಸ್, ಇದು ಪರ್ಚೇಸ್ ಮಾಡ್ಲಿಕ್ಕೆ ಹೋದಾಗ do we need to take our prescription and go, or we can just, it's like off the shelf medicine? No madam, it is like a health drink. It is like a health drink. You can buy it anywhere without any prescription. Anyone can buy it. Okay, is it banned? All Ayurvedic shops will usually have it.
ಫ್ಯೂ ಆಫ್ ದ ಆರ್ಗನೈಸ್ ಶಾಪ್ಸ್ ಆರ್ ಹ್ಯಾವಿಂಗ್ ಇಟ್, ಬಿಕಾಸ್ ನಮಗೆ ಸೇಲ್ ಏನಾಗುತ್ತೆ ಅಂದ್ರೆ ಜನಗಳಿಗೆ ಅವೇರ್ನೆಸ್ ಇಲ್ಲ, ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅವ್ರು ಸ್ಟಾಕ್ ಇಟ್ಕೊಂಡು ಕೂತ್ರೆ ಕೇಳೋರು ಯಾರು ಬರೋಲ್ಲ ಸಮ್ ಅಂತ. ಈಗ ಸ್ಟೀವಿಯಾದ ಬಗ್ಗೆ ನಿಮಗೆ ಬರೀ ಸ್ವೀಟ್ನರ್ ಅಂತ ಗೊತ್ತಿತ್ತು, ಇವತ್ತು ಮೆಡಿಸಿನಲ್ ಪ್ರಾಪರ್ಟಿ ಬಗ್ಗೆ ಇವತ್ತು ಗೊತ್ತಾಗಿದೆ. ಆದ್ರೆ 2006 ಬೆಂಗಳೂರಲ್ಲೇ ಕ್ಲಿನಿಕಲ್ ಟ್ರಯಲ್ಸ್ ಆಗಿರುವಂತದ್ದು ಪಬ್ಲಿಷ್ ಆಗಿದ್ರು ಸಹ ಜನಗಳಿಗೆ ಗೊತ್ತಿಲ್ಲ. ಚೋಟು ಸಿ. Okay, thank you. ಚೋಟು ಸಿ. ಹಲೋ ಸರ್, ಅದು ಹೇಳಿ. ಈ ಪ್ರಾಡಕ್ಟ್ ಬಗ್ಗೆ ಎಲ್ಲ ಹೇಳಿದ್ರಿ, ಬಟ್ ಈ ಪ್ರಾಡಕ್ಟ್ ಅನ್ನ ನಾವು ಕಂಟ್ರೋಲ್ ಆಗೋವರೆಗೂ ತಗೋಬೇಕಾ ಅದು ಕಂಟಿನ್ಯೂಸ್ ತಗೋಬೇಕಾ? ಕಂಟ್ರೋಲ್ ಆಗೋವರೆಗೂ ತಗೊಳ್ಳಿ. ನಿಮ್ಗೆ ಯಾವಾಗ ಡಾಕ್ಟರ್ ಹೇಳ್ತಾರೆ ಮೆಡಿಸಿನ್ ನಿಲ್ಸಿ ಅಂತಂದಾಗ 1 ತಿಂಗಳವರೆಗೂ ಸ್ಟ್ಯಾಂಡ್ ಬೈ ಆಗಿ ಸಪೋರ್ಟ್ ಆಗಿ ತಗೊಳ್ಳಿ. ಯಾಕಂದ್ರೆ ಸಡನ್ ಆಗಿ ಕೊಲ್ಯಾಪ್ಸ್ ಆಗಂತ ಆಗಬಾರ್ದು. ಮುಂದೆ ನೀವು ಕಂಟಿನ್ಯೂ ಮಾಡ್ರಿ ಅಂತ ಹೇಳೋದಿಲ್ಲ. ಬೇಕು ಅಂದ್ರೆ ನಿಮ್ಗೆ ಅಪೇಕ್ಷೆ ಇದ್ರೆ ತಗೊಳ್ಬಹುದೇ ವಿನ ಇದರಿಂದ ಅಪಾಯ ಏನಿಲ್ಲ. ನಿಮ್ಮ ಒಂದು ಪ್ರೊಟೆಕ್ಷನ್ಗೆ ನೀವು ತಗೊಳ್ಬಹುದು, ಇಲ್ಲಾಂದ್ರೆ ತಗೊಳ್ಬೇಕಂತ ಏನ್ ಕಂಡೀಷನ್ ಏನಿಲ್ಲ ಇದಕ್ಕೆ. ಅಮೃತ ಆರ್. ನಾನು ಥೈರಾಯ್ಡ್ ಪೇಷಂಟ್ ಆಕ್ಚುಲಿ. ಸೊ ಇವಾಗ ಹೇಳಿದ್ರಿ ನೀವು ಟ್ಯಾಬ್ಲೆಟ್ ತಗೊಂಡು ಥೈರಾಯ್ಡ್ ಟ್ಯಾಬ್ಲೆಟ್ ತಗೊಂಡು ಒಂದು 45 ನಿಮಿಷ ಆದ್ಮೇಲೆ ತಗೊಳ್ಬಹುದು ಸ್ಟೀವಿಯಾ ಅಂತ. ಸ್ಟೀವಿಯಾ ತಗೊಂಡ್ಮೇಲೆ ಕೂಡ ಏನಾದ್ರು ಟೈಮ್ ಗ್ಯಾಪ್ ಇರ್ಬೇಕಾ, ಬೇರೆ ಏನಾದ್ರು ಆಹಾರ ಸ್ವೀಕರಿಸಕ್ಕೆ? ಸ್ಟೀವಿಯಾ ತಗೊಂಡು 10 ನಿಮಿಷದಲ್ಲಿ ನೀವು ಏನು ಊಟ ಗೀಟ ಮಾಡ್ಕೊಳ್ಳಿ, 5-10 ನಿಮಿಷದಲ್ಲಿ ಅಷ್ಟೇ. ಇದು ನಮ್ಗೆ ಏನಂದ್ರೆ ಸ್ಟೀವಿಯಾ ತಗೊಂಡ ನಂತರ ಸ್ಟೀವಿಯಾದ ಎಫೆಕ್ಟ್ ನಿಮ್ಮ ಬಾಡಿಯಲ್ಲಿ ಆಗ್ಬೇಕು ಅನ್ನೋಂಥ ದೃಷ್ಟಿಯಿಂದ ನಾವು ಟೈಮ್ ಕೊಟ್ಟಿರೋದು ಅಷ್ಟೇ. ಈಗ ಸ್ಟೀವಿಯಾನ ಮಾರ್ನಿಂಗ್ ನೀವು ಖಾಲಿ ಹೋಟೆಲ್ ತಗೊಂಡಿದ್ರಿ, ರಾತ್ರಿ ಹೊತ್ತು ಯಾವಾಗ ತಗೋಬೇಕು? ರಾತ್ರಿ ಅರ್ಧ ಗಂಟೆ ಊಟದಕ್ಕಿಂತ ಮುಂಚೆ. ವಿದ್ಯಾರ್ಥಿ 10 ನಿಮಿಷ ಅನ್ಕೋಬಹುದಾ? ಈಗ ಸ್ಟೀವಿಯಾ ತಗೊಂಡು 10 ನಿಮಿಷ ಆದ್ಮೇಲೆ ಬೇರೆ ಏನಾದ್ರು ಪದಾರ್ಥ ತಿನ್ಬೋದಲ್ಲ? 10 ನಿಮಿಷ. ಫಾರ್ ಡಿನ್ನರ್ ಇಟ್ ಈಸ್ half an hour. Just one question. Yeah, you were saying we could have the stevia leaves. So do we make a decoction out of it? So in that case, 1 teaspoon in 250 ml of water should be boiled for how long? What will be the process to have the stevia leaves? See, lot of people they try to make decoction and have it. If it is more than 10 ml proportionately, then it is useful for you. Why I am specifically telling, or even WHO has given underlined this one is for dosage. See, somebody says you take 10 ml of some medicine. I have taken 1 ml now, 1 ml in the afternoon, 1 ml in the evening, 4 or 5 ml in the night. It will totally 10 ml I have taken, sir, nothing has happened. It is not like that. At a time the consumption should be, dosage means at a time you have to take that much. So now in the day, if you are making decoction and taking, and if you don't get 10 ml of that, then it's of no use. Get you, sir. So now suppose we take the stevia drops at night. Morning you said it's on empty stomach. And you told we should have something after how many minutes. That part of it was in Kannada. I didn't understand. So if you could repeat it in English. After taking stevia, after 10 minutes you can take whatever you want. Okay, and after dinner? No, night before dinner you will have to take, before dinner half an hour earlier. Okay, fine. Okay, thank you, sir. Thank you. Anyone else has a question before we wrap up this session for today? So that part was not clear. I mean, how do you make decoction? After decoction, it has to be 10 ml, right? Madam, to make a decoction, how many leaves you are taking? One thing. What is the weight? It all goes with the ratio. How much of leaves we are taking? What is the water we are taking? How much you are boiling it down? Boil it down to certain percentage. It is not that easy to make decoction. It is not like making tea. Now we are used to making tea. 1 teaspoon we are putting tea powder and boiling it and taking. Chotu C, quickly. Okay, but how do we know that it's 10 ml? It's very difficult. It's very difficult to make decoction in home. Companies are not in a position to make that, because what I'm telling you is the standardization. Prasiddhi Venkatesh asks, is there any testimonials? If you can share some testimonials, I will share the same thing in the group so that people, all of them gets the information, sir. I can give any example that you want.
published materials I can give you. Okay. Second thing is, even if you go to Google search and medicinal properties of stevia, don't go as a sweetener. The moment you type it is a 4-liter sweetener, all these things will come. Go for medicinal properties of stevia. Okay. Or clinical trials of stevia. Okay. So, Baswaraj Elaburgi. ಸರ್ ಇದು ಈಗ ನಿತ್ಯ ಅವರು ಚೋಟು ಅವರ ಪ್ರಶ್ನೆ ಏನಿದೆ, ನೀವು 10 ml ಹೇಗೆ ಅದು ನಾವು ಡಿಕಾಕ್ಷನ್ ಮಾಡ್ಬೇಕು ಅವೆಲ್ಲ ಪ್ರಶ್ನೆ ಹೇಳಿದಾರ. ಅದಕ್ಕೆ ಪೂರ್ವಕವಾಗಿ ನಾ ಅರ್ಲಿಯಾಗಿ ಕೇಳಿದೆ, ಈ ಪ್ರೆಸೆಂಟ್ ನಿಮ್ಮಲ್ಲಿ ಆ ಪ್ರಾಡಕ್ಟ್ ಇದೆ, ಪ್ರಮೋಷನ್ ಯಾವ್ದು ಪರವಾಗಿಲ್ಲ, ಪ್ರಮೋಷನ್ ಅಂತ ಅನ್ಕೊಂಡ್ರು ಪರವಾಗಿಲ್ಲ, ಅದು ತೋರ್ಸಿದ್ರೆ ಈಗ ಫ್ರೆಶ್ ಆಗಿರೋರು ತುಂಬಾ ಜನ ಇದ್ದಾರೆ, ಅವರಿಗೆ ಅಟ್ಲೀಸ್ಟ್ ಈ ತರ ಪ್ರಾಡಕ್ಟ್ ಇದೆ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ. ನಂದೊಂದು ಸ್ಮಾಲ್ ರಿಕ್ವೆಸ್ಟ್ ನಮ್ಮದೇ ಇರ್ಬೋದು, ಏನೇ ಇರ್ಬೋದು, ಅವರು ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಇದ್ದಾರೆ, ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡ್ಲಿ, ಅಡ್ಮಿನ್ ಅನ್ನೋರು ಇದನ್ನ ಏನ್ ಆರ್ಗನೈಸ್ ಮಾಡ್ತಾ ಇದಾರೆ ಅವರು ಅವರಿಗೆ ರಿಪ್ಲೈ ಮಾಡ್ತಾರೆ ಸರ್. ಸರಿ ಸರಿ. ಯಾಕಂದ್ರೆ ನಾನು ಓಪನ್ ಆಗಿ ಎಲ್ಲರಿಗೂ ಇದು ನಮ್ಮ ಪ್ರಾಡಕ್ಟ್ ಇದನ್ನ ತಗೊಳ್ಳಿ ಅಂತ ಹೇಳೋದು, ನನ್ನ ಪ್ರಾಡಕ್ಟ್ ನಾನೇ ಪ್ರಮೋಟ್ ಮಾಡಿದೆ ಅನ್ನೋಂಥದ್ದು ಬೇಡ ಸರ್. ಇಲ್ಲಿ ದಯವಿಟ್ಟು ತಪ್ಪು ತಿಳ್ಕೊಳ್ಬೇಡಿ, ಆಯ್ತಾ? What do you say? Correct, sir. So we will also share the phone number of Kulkarni sir in the group. If you have any further questions, you can go ahead and ask. As this is not a product promotional activity, StepOut is a non-profit and an organization wanted to give more information about health and wellness. As Mr. Kulkarni is an expert in stevia, we wanted him to talk about stevia and its benefits. And anybody has a question, because there was a lot of misconception, including me feeling that it was only a sweetener, and today it's an enlightening movement that we understood that it's a herbal medicine which has some characteristics that can reverse the diabetics. So if you have any other questions, please do connect with C.G. Kulkarni. Is not a doctor by him, he is a research fellow, and he has done an intensive research. So what is the price is Dr. Rajiv? It has been answered. It is around 600 rupees per month you have to spend for stevia if you are taking 10 ml twice a day. Okay, so be on the same WhatsApp group which we have created for this session. We will be sharing more information. If you have any other question, we will pass it on to Mr. Kulkarni and we will try to get some answer. And we will keep this session alive, and we will also find more sessions about wellness and health if you feel that it is a very informative in future. Not only about stevia, but also from different aspects of health and wellness. So I would like to thank C.G. Kulkarni for making time for this wonderful session, and it was really informative, and we would like to have some video testimonials to send to me so that I can send it across to the people, and also I will share your phone number and the people can directly connect with you, and the rest lives to you. So before ending up, I have one single question. One minute, sir. I just interrupted you, sir. 1 minute, sir. Sure, go ahead. See, my phone number is 24/7. It is on. Lot of people, they ask so many questions. ಸರ್, ನಾನು ಔಷಧಿ ತಗೋತಾ ಇದ್ದೀನಿ, ಇದ್ರ ಜೊತೆಗೆ ತಗೊಳ್ಳೋ ಬೇಡವೋ, ಬೆಳಗ್ಗೆ ತಗೊಂಡ್ರೆ ಏನಾಗ್ತದೆ, ಈ ಪ್ರಶ್ನೆ. ಅದು ಯಾಕಂದ್ರೆ ಅವರ ಆರೋಗ್ಯ ಅಷ್ಟೇ ಅಲ್ಲ, ಅವ್ರ ಜೀವ ಅವರಿಗೆ ಬಹಳ ಇಂಪಾರ್ಟೆಂಟ್. ನನ್ನ ಜೀವಕ್ಕೆ ಅಪಾಯ ಆಗಬಾರ್ದು ಅಂತ, ಬಿಕಾಸ್ ದೇ ವಾಂಟ್ ಟು ಟೇಕ್ ಕೇರ್ ಆಫ್ ದೇರ್ ಹೆಲ್ತ್. ಹಾಗಿರ್ಬೇಕಾದಾಗ ಯಾವಾಗ ಬೇಕಾದ್ರೂ ನೀವು ಕಾಲ್ ಮಾಡ್ಬೋದು. ಎರಡನೇದಾಗಿ, ನಾವು ಡಾಕ್ಟರ್ಸ್ ಫಾರ್ ಸೇವಾ ಆರೋಗ್ಯ ಫೌಂಡೇಶನ್ ಅಂತದ್ದು ಅಂದ್ರೆ ಇದು ಚಾರಿಟೇಬಲ್ ಆರ್ಗನೈಸೇಷನ್, ನಾನ್ ಪ್ರಾಫಿಟ್ ಆರ್ಗನೈಸೇಷನ್. ಆರೋಗ್ಯ ಸೇವೆ ನಾವು ಕೊಡ್ತೀವಿ. ಯಾವ ಸೇವೆ ಕೊಡ್ತೀವಿ? ಆರೋಗ್ಯದ ಸೇವೆ ಕೊಡೋದಕ್ಕೆ ನಾವು ಕೂತಿರೋಂಥದ್ದು. ಆರೋಗ್ಯದ ಬಗ್ಗೆನೇ ಚಿಂತನೆ ಮಾಡ್ತೀವಿ ವಿನಃ ಕಮರ್ಷಿಯಲ್ ಆಗಿ ನಾವು ಯೋಚನೆ ಮಾಡ್ತಾ ಇಲ್ಲ. Super, that's fantastic, really nice, sir, for taking time, and thanks all of them for participating such a wonderful program. We will try to share the video recording of this session if it has come very well. I am trying for the very first time, so we'll try to put it on a YouTube. One more question, sir.
Yeah, please go ahead, sir. Last question for the day. ಯಾ ಸರ್, ನಾವು ಆಲ್ಮೋಸ್ಟ್ ಆಗಿ ಈಗ ಇಂಗ್ಲಿಷ್ ಮೆಡಿಸಿನ್ ತಗೊಳ್ತಾ ಇದ್ವಿ. ಇಂಗ್ಲಿಷ್ ಮೆಡಿಸಿನ್ ತಗೋಬೇಕಾದ್ರೂ ಕೂಡ ಮೋಷನ್ ಅಲ್ಲಿ ವೇರಿಯೇಷನ್ ಆಗ್ತಾ ಇತ್ತು. ಅದರ್ವೈಸ್ ಅದನ್ನ ಬಿಟ್ಟು ನಾವು ಆಯುರ್ವೇದಿಕ್ ತಗೋಬೇಕಾದ್ರೂ ಮೋಷನ್ ಅಲ್ಲಿ ತುಂಬಾ ವೇರಿಯೇಷನ್ ಆಗ್ತಾ ಇತ್ತು. ಅದೇ ರೀತಿ ಈ ಪ್ರಾಡಕ್ಟ್ ತಗೋಬೇಕಾದ್ರೆ ಮೋಷನ್ ಅಲ್ಲಿ ಏನಾದ್ರು ವೇರಿಯೇಷನ್ ಆಗುತ್ತಾ ಅಥವಾ ನಾರ್ಮಲಿ ಇರುತ್ತಾ ಅಂತ ಒಂದು ಡೌಟ್ ನನಗೆ. ಮೋಷನ್ ಅಲ್ಲಿ ವೇರಿಯೇಷನ್ ಆಗಲ್ಲ, ನಾರ್ಮಲ್ ಆಗತ್ತೆ. ಓಕೆ, ಯಾಕಂದ್ರೆ ಎಷ್ಟೋ ಸಲ ನಿಮ್ಗೆ ಮೋಷನ್ ಆಗೋದು ಕಷ್ಟ ಆಗೋದು ಅಥವಾ ಮೋಷನ್ ನಿಮ್ಗೆ ಇರೆಗ್ಯುಲರ್ ಆಗೋದು ಮತ್ತೊಂದು ಪ್ರಾಬ್ಲಮ್ ಇದ್ರು ಸಹ ಇದು ರೆಗ್ಯುಲರೈಸ್ ಮಾಡುತ್ತೆ ಸರ್ ಇದು. Super. Thank you so much, sir. It was a wonderful time that we spent. I think it's a value add for our time by you coming. You have made this time a very precious one. Thank you so much, and good night.